ಮಾಸ್ಟರ್ಸ್, ಇಲ್ಲಿ ನಿಮ್ಮ ಅನಿಸಿಕೆ ಮತ್ತೆ ಯಾರಾದ್ರೂ ಪ್ರಶ್ನೆ ಯಾರಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಮಲ್ಲಪ್ಪ ಸರ್. ನಮಸ್ತೆ. ನಮಸ್ತೆ ನಾಗರಾಜ್ ಗುರುಜಿ, ರಂಗನಾಥ್ ಗುರುಜಿ, ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮನಗಳು. ಕೇವಲ ಎರಡು ಅಕ್ಷರದ ಪದವಾದ್ರೂ ಸಹ ತ್ಯಾಗ ಎಂಬತಕ್ಕಂಥದ್ದು ಎಷ್ಟು ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನ ಹೊಂದಿದೆ ಅನ್ನೋದನ್ನ ಮನಮುಟ್ಟುವಂತೆ ನಮ್ಮ ಗುರುಗಳು ನಿಜಕ್ಕೂ ತಿಳಿಸಿದ್ರು. ಸಾಕಷ್ಟು ಉದಾಹರಣೆಗಳನ್ನ ಕೊಟ್ರು. ನಾವು ಡಾಂಬಿಕತೆಯನ್ನ ಇಲ್ಲಿ ಪ್ರಚುರಪಡಿಸೋದು ಬೇಡ. ಜನರಿಗೆ ನೋಡ್ಲಿಕ್ಕೆ ನಾಟಕೀಯವಾಗಿ ನಾವು ನಡ್ಕೊಳ್ಳೋದ್ ಬಿಟ್ಟು ನಿಜವಾದ ಒಂದು ಏನು ಜೀವನ ಇದೆ ಅದಕ್ಕೆ ನಾವು ಬರ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನ ಮೊದಲು ನಾವು ಗೆಲ್ಲಬೇಕು. ಮನಸ್ಸನ್ನ ನಾವು ಗೆಲ್ಲಬೇಕು. ಮನಸ್ಸನ್ನ ನಮ್ಮಲ್ಲಿ ಮಾಡ್ಕೋಬೇಕು. ಹಾಗೆಯೇ ದ್ವೇಷವನ್ನು ಬಿಟ್ಟು ಸರ್ವಂ ಬ್ರಹ್ಮಮಯಂ ಜಗತ್ ಎನ್ನುವ ಹಾಗೆ ದ್ವೇಷರಹಿತನಾಗು. ನನ್ನ ಶ್ರೇಷ್ಠತೆ ಏನು ಎಂಬುದನ್ನು ಅರಿತು ವ್ಯಕ್ತಿಯಾಗಿ ಉಳದೆ ನೀನು ಶ್ರೇಷ್ಠ ವ್ಯಕ್ತಿಯಾಗು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದುದು. ನಾನು ದೇಹವಲ್ಲ ದೇಹಿ ಎಂಬ ಭಾವನೆಯನ್ನು ಅಳವಡಿಸಿಕೊಂಡು ನಮ್ಮ ಬ್ರಹ್ಮರ್ಷಿ ಪತ್ರಿಜಿಯವರ ಆಶಯದಂತೆ ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಂಡು ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳೋಣ ಅನ್ನೋವನ್ನ ಒಂದು ವಿಚಾರವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿರು ಗುರುಜಿ. ಅವ್ರಿಗೆ ಅನಂತ ಕೋಟಿ ನಮನಗಳು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ನಮಸ್ಕಾರ ಗುರುಜಿ. ನೀವು ತ್ಯಾಗ ಎರಡೇ ಅಕ್ಷರ ಅದು ಎಷ್ಟು ಅರ್ಥ ಇದೆ ಅದ್ರಲ್ಲಿ ಅಂದ್ರೆ ತುಂಬಾ ಇದೆ ಗುರುಜಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಅಳವಡಿಸ್ಕೊಳ್ಬೇಕು. ಅದು ಒಂಥರ ಏನೋ ಒಂಥರಲ್ಲ ಸುವರ್ಣಾಕ್ಷರಗಳಲ್ಲಿ ಬರ್ದಿಡ್ಬೋದು, ಹಂಗೆ ಅಷ್ಟು ಚೆನ್ನಾಗಿದೆ ಗುರುಜಿ. ಆಮೇಲೆ ನನಗೂ ಅರ್ಥ ಆಗ್ತಾ ಇಲ್ಲ ಗುರುಜಿ. ಈಗ ಕಾಶಿಗೆಲ್ಲ ಹೋದವರು ಅದು ಬಿಟ್ಟು ಬಂದೆ ಇದು ಬಿಟ್ಟು ಬಂದೆ ಅಂತ ಹೇಳ್ತಾರೆ ಗುರುಜಿ. ಅದು ಯಾಕೆ ಅಂತ ನನಗೆ ಇನ್ನುವರೆಗೂ ಅರ್ಥ ಆಗ್ಲಿಲ್ಲ. ಯಾರು ಕೇಳಿದ್ರು ಅದು ಮೊದ್ಲಿಂದ ನಡ್ಕೊಂಡ್ ಬಂದಿದ್ದು ಅಂತ ಹೇಳ್ತಾರೆ ಗುರುಜಿ. ಅದು ಆಮೇಲೆ ಅದ್ರ ಜೊತೆಗೆ ಒಂದು ಹಾಡು ಹೇಳಿದ್ರು ಮೇಡಮ್ ಅವರು. ನೀವು ತುಂಬಾ ಅದು ಎಷ್ಟು ಕೇಳಿದ್ರು ಕೇಳ್ಬೇಕು ಅನ್ಸುತ್ತೆ ಗುರುಜಿ. ಆಮೇಲೆ ಎಷ್ಟು ಸಲ ಯೋಗಾಸನ ಮಾಡಿಸುವಾಗ ಅದನ್ನ ಹಾಕ್ತಿದ್ರು. ಹಾಡು ಹಾಕಿದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ಒಂಥರ ಎದ್ದು ನಮಗೆ ಕುಣಿಬೇಕು ಅನ್ಸುತ್ತೆ ಗುರುಜಿ. ಅಷ್ಟು ಚೆನ್ನಾಗಿದೆ ನಿಮ್ಮ ಇವತ್ತಿನ ಒಂದು ಸ್ಪೀಚ್. ತುಂಬಾ ಅದ್ಭುತವಾಗಿತ್ತು ಗುರುಜಿ. ನಾನಂತೂ ಹೆಚ್ಚು ಕಡಿಮೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಗುರುಜಿ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಎಸ್, ಹೊಸ ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ತೀರಾ? ತುಂಬಾ ಹೊಸ ಮಾಸ್ಟರ್ಸ್ ಇದಾರೆ ಇಲ್ಲಿ. ಸೊ ರೂಪಾ, ಸವಿತಾ, ರಾಜಣ್ಣ, ಸುನೀತಾ ಅನ್ಮ್ಯೂಟ್ ಮಾಡ್ಕೊಂಡು ವಿಡಿಯೋ ಆನ್ ಮಾಡ್ಕೊಂಡು, ಇಲ್ಲ ಅಟ್ಲೀಸ್ಟ್ ಅನ್ಮ್ಯೂಟ್ ಮಾಡಿ. ವಿಡಿಯೋ ಆಗಿಲ್ಲ ಆದ್ರೂ ಪರವಾಗಿಲ್ಲ, ಜಸ್ಟ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾ ಬಿಟ್ಟು ಹ್ಯಾಂಡ್ ರೈಸ್ ಮಾಡ್ತೀರಾ? ಇಲ್ಲಾಂದ್ರೆ ಸುನೀತಾ, ಸವಿತಾ ಅವರು, ರೂಪಾ ಅವರು, ಶ್ರೀದೇವಿ ಮೇಡಮ್ ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು. ಹಳೆ ಮಾಸ್ಟರ್ಸ್ ಮಾತಾಡ್ತಾನೆ ಇದ್ದಾರೆ. ಸೊ ಹೊಸ ಮಾಸ್ಟರ್ಸ್ ಮಾತಾಡ್ಬೇಕಾಗತ್ತೆ. ಗುರುಜಿ, ಅನಿತಾ ಅನ್ನೋರು ಏನೋ ಮೆಸೇಜ್ ಮಾಡಿದ್ದಾರೆ, ಇಂಗ್ಲಿಷ್ ನಲ್ಲಿ ಇದೆ ಅದು. ಅನಿತಾ ಅನ್ನೋರು. ಆಯ್ತಾ ಮೇಡಮ್? ಅದೇ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡಿಸ್ಬೋದು. ಅಲ್ಲ, ಇಂಗ್ಲಿಷ್ ನಲ್ಲೇ ಕ್ವಶನ್ ಹಾಕಿದ್ದಾರೆ ಗುರುಜಿ. ಅದೇ ಅದು ಡೈರೆಕ್ಟ್ ಫೋನಲ್ಲೇ ಮಾತಾಡ್ಬೇಕಾಗತ್ತೆ. ಏನು ಇಶ್ಯೂ ಅಂತ ಅದು ಕೇಳಿದ್ರೆ, ಐ ಆಮ್ ನಾಟ್ ಗೆಟಿಂಗ್ ಮೆಡಿಟೇಷನ್, ವಾಟ್ ಶಿ ವಿಲ್ ಡೂ, ಪ್ಲೀಸ್ ಗೈಡ್ ಮೀ, ಐ ಆಮ್ ನಾಟ್ ಗೆಟಿಂಗ್, ಅದೇ ಕ್ಲಾರಿಟಿ ಇಲ್ಲ ಮೆಸೇಜ್ ಅಲ್ಲಿ. ಅವರು ನೇರವಾಗಿ ಮಾತಾಡಿದ್ರೆ ಆನ್ಸರ್ ಮಾಡ್ಬೋದು. ಪರ್ಸನಲ್ ಆಗಿ ಫೋನ್ ಮಾಡಕ್ ಕೇಳಿ ಅವ್ರಿಗೆ, ರಂಗನಾಥ್ಜಿ ಅವ್ರಿಗೆ. ಪರ್ಸನಲ್ ಆಗಿ ಮಾತಾಡಿದ್ರು ಓಕೆ, ಇಲ್ಲ ಅಂದ್ರೆ ಇಲ್ಲೇ ವೇದಿಕೆಯಲ್ಲಿ ಡೈರೆಕ್ಟ್ ಮಾತಾಡಿ. ನೆಕ್ಸ್ಟ್ ಇನ್ನು ಯಾರಿದ್ದಾರೆ? ಸುಕನ್ಯಾ. ಹಲೋ ಮಾತಾಡಿ. ಹಲೋ ಸರ್, ನಾನು ಶ್ರೀದೇವಿ ಅಂತ. ಮಾತಾಡಿ. ನಾನು 1 ವರ್ಷದಿಂದ ಇದು ಮಹಾವತಾರ್ ಫೌಂಡೇಶನ್ ಯೂಟ್ಯೂಬ್ ನಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಆದ್ರೆ ನನಗ ಕಾರಣಾಂತರದಿಂದ ಜಾಯಿನ್ ಆಗಿರ್ಲಿಲ್ಲ ನಾನು. ಈಗ ಒಂದು 15 ದಿನದಿಂದ ಜಾಯಿನ್ ಆಗಿದ್ದೀನಿ. ಮಧ್ಯಾಹ್ನದ ಕ್ಲಾಸ್ 1 ಮಂತ್ ಇಂದ ಆಯ್ತು ಜಾಯಿನ್ ಆಗಿ. ನಂಗ ಬಹಳ ಅಂದ್ರ ಬಹಳ ಚಲೋ ಅನ್ಸೈತ್ರಿ ಇದು. ಯಾಕಂದ್ರ ನನಗ
ಪುಸ್ತಕಗಳನ್ನ ಓದು ಹವ್ಯಾಸ ಮೊದಲಿನಿಂದ ಇತ್ತು, ಚಿಕ್ಕಂದಿನಿಂದನೂ. ಆದ್ರೆ ನನ್ನ ಕಣ್ಣಿನ ಸಮಸ್ಯೆಯಿಂದ ಈಗ 8 ವರ್ಷದಿಂದ ನನಗೆ ಓದಕ್ ಆಗ್ತಾ ಇರ್ಲಿಲ್ಲ, ಆಗ್ತಾ ಇಲ್ಲ ಈಗ್ಲೂ ಕೂಡ. ಆ ಹಾಗಾಗಿ ಈಗ ಈ ಕಾರ್ಯಕ್ರಮದಿಂದ ಏನಾಗಿದೆ ಅಂತಂದ್ರ, ಆ ಎಷ್ಟೋ ಪುಸ್ತಕಗಳನ್ನ ಓದಿ ನೀವು ಇಲ್ಲಿ ಹೇಳ್ತಾ ಇದ್ದೀರಲ್ಲ, ನಂಗ ಬಹಳ ಚಲೋ ಅನ್ಸೈತ್ರಿ. ಅದಕ್ಕೆ ನಾನು ನಿಮ್ಮ ಫೌಂಡೇಶನ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆಮೇಲೆ ಇನ್ನೊಂದು ನನ್ನ ಕೋರಿಕೆ ಏನು ಅಂತಂತಂದ್ರೆ, ಕಣ್ಣಿನ ಸಲುವಾಗಿ ಅಕ್ಯುಪ್ರೆಷರ್ ಪಾಯಿಂಟ್ಸ್, ಕರೆಕ್ಟ್ ಆದಂತಹ ಪಾಯಿಂಟ್ಸ್ ಅನ್ನ ಒಂದ್ಸಲ ಮಧ್ಯಾಹ್ನದ ಅವಧಿಯೊಳಗ ತಿಳಿಸ್ಕೊಟ್ರ ನಂಗ ಬಾಳ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಕೇಳ್ಕೊತೀನಿ. ಮಿಲಾರೆ ಕಣ್ಣಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ತೆರೆದ ನೇತ್ರ ಧ್ಯಾನ ಚಿಕಿತ್ಸೆ ಅಂತೇಳಿ ಹಿಂದೆ ಮಾಡ್ಸಿದೀವಮ್ಮ. ಅದನ್ನ ನೋಡಿದೀನಿ ಸರ್, ನೋಡಿದೀನಿ. ಬರೀ ನೋಡೋದಲ್ಲ, ಅಲ್ಲ ಅಂದ್ರೆ ಒಂದ್ 2 ದಿನ ಮಾಡಿದೆ. ನನಗ ಯಾಕೋ ಅಂದ್ರೆ ನನ್ಗ ಪ್ರಾಣಾಯಾಮದಿಂದ ಬಹಳ ಇಫೆಕ್ಟ್ ಅನ್ಸೈತಿ. ಹಿಂಗಾಗಿ 1 hour ಪ್ರಾಣಾಯಾಮ ಮಾಡ್ತೀನಿ ನಾನು ಡೈಲಿ. ಸರಿ ಆಯ್ತು. ಈಗ ನಿಮ್ಮ ಕಣ್ಣಿನ ಸಮಸ್ಯೆಗೆ ತೆರೆದ ನೇತ್ರ ಧ್ಯಾನ ಚಿಕಿತ್ಸೆ ಅಂತೇಳಿ 3 ವಿಧಾನದಲ್ಲಿ ನಾವು ಮಾಡ್ಸಿದೀವಿ, 3 ಹಂತದಲ್ಲಿ. 3 ನೋಡಿದೀನಿ ಸರ್. ಬರೀ ನೋಡೋದಲ್ಲಮ್ಮ ತಾಯಿ, ಬರೀ ನೋಡೋದಲ್ಲ. 21 ಒಂದೊಂದು ವಿಧವನ್ನು ಕೂಡ 21 ದಿನ ಮಾಡ್ತಾ ಹೋಗ್ಬೇಕು. 63ನೇ ದಿನಕ್ಕೆ ನನಗೆ ಫೋನ್ ಮಾಡಿ, ಇವತ್ತಿಂದ ಪ್ರಾರಂಭ ಮಾಡಿ. ಆಕಾಶ ತತ್ವ ಮೊದಲು 21 ದಿನ ಮಾಡಿ, ಚಿದಾಕಾಶ ತತ್ವವನ್ನ 21 ದಿವಸ ಮಾಡಿ, ಮಹಾಕಾಶ ತತ್ವವನ್ನ 21 ದಿನ ಮಾಡಿ, ಒಟ್ಟು 63 ದಿನಗಳಾದ್ಮೇಲೆ ನಿಮ್ಮ ಕಣ್ಣಿನಲ್ಲಿ ಆದಂತಹ ಪರಿವರ್ತನೆಯನ್ನ, ವ್ಯತ್ಯಾಸವನ್ನ ಗಮನಿಸಿ ನಮಗ್ ತಿಳಿಸಿ. ಒಂದಿನ ನೋಡ್ಬಿಟ್ರೆ ಏನ್ ಪ್ರಯೋಜನ? ಇಲ್ಲ, ನನಗದು ಇದು ಧ್ಯಾನದ ಜೊತೆಗೇನ ಮಾಡ್ಬೇಕು. ಅದನ್ನ ಇನ್ಮೇಲೆ ಮಾಡ್ತೀನಿ ಅಮ್ಮ. ಇದನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಮಧ್ಯಾಹ್ನ ಊಟ ಮಾಡ್ಕೊಂಡ್ ಮಾಡ್ಬೋದು, ರಾತ್ರಿ ಊಟಕ್ಕಿಂತ ಮುಂಚೆ ಅಥವಾ ಊಟ ಮಾಡ್ಕೊಂಡ್ ಮಲಗಕ್ಕಿಂತ ಮುಂಚೆ ಮಾಡ್ಬೋದು. ಇದಕ್ಕೆ ಯಾವುದೇ ಸಮಯದ ನಿಗದಿ ಇಲ್ಲ, ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು. ಇಂದಲ್ 3 ಸತಿ 4 ಸತಿ ಮಾಡ್ತಾ ಹೋಗಿ 10 ನಿಮಿಷ ಮಾಡಿ ಸಾಕಷ್ಟೇ. 5 ಬಾರಿ ನೋಡೋದು, ಇನ್ನು 5 ಬಾರಿ ಗೋಡೆ ನೋಡೋದು. ಈ ರೀತಿ ನೀವು 63 ದಿವಸಗಳು, ಬಟ್ ಒಂದೊಂದು ಹಂತವನ್ನ 21 ದಿವಸ ನೀವು ಕಡ್ಡಾಯ ಮಾಡ್ಲೇಬೇಕು. ಕಣ್ಣಿನ ಸಮಸ್ಯೆ ಇರುವವರು ಮಾಡಿದ್ರೆ ಖಂಡಿತವಾಗಿ 63ನೇ ದಿನಕ್ಕೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಇದು 100 ಜನ ಇದರ ಪ್ರಾಕ್ಟಿಕಲ್ ಮಾಡಿ ಅದನ್ನ ರಿಸಲ್ಟ್ ಕೊಟ್ಟಿದ್ದಾರೆ. ಸ್ವತಃ ನಾನೇ ಇದನ್ನ ಅನುಭವಿಸಿದ್ದೀನಿ. ವರ್ಷಾನ್ಗಟ್ಟಲೆ ನನ್ನ ತಲೆನೋವು, ನೋಡಕ್ಕಾಗ್ತಿಲ್ಲ, ಓದಕ್ಕಾಗ್ತಿಲ್ಲ, ಬರೆಯಕ್ಕಾಗ್ತಿರ್ಲಿಲ್ಲ. ನಮ್ಮ ಹೇಳ್ತಾರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ನಮ್ಮ ದೇಹದಲ್ಲಿರ್ತಕ್ಕಂತ ದಶೇಂದ್ರಿಯಗಳಲ್ಲಿ ಕಣ್ಣೇ ಪ್ರಧಾನವಾದದ್ದು. ಆ ಕಣ್ಣೇ ನಮ್ಗೆ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ನಾವಿನ್ನೇನು ಸಾಧನೆ ಮಾಡಕ್ ಆಗೋದಿಲ್ಲ. ಆದ್ರಿಂದ ಕಣ್ಣನ್ನೇ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ಈ ಕ್ರಿಯೆಯನ್ನ ಮಾಡ್ಲೇಬೇಕು, ಮಾಡಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೊ ಕಣ್ಣಿಗೆ ಸಂಬಂಧ ಇನ್ನೇನಾದ್ರೂ ಪರಿಹಾರ ಬೇಕಂದ್ರೆ ನಂದಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಅವರು ಇಂದಿನ ವಿಡಿಯೋ ಕಳಿಸ್ತಾರೆ. ಇಂದಿನ ವಿಡಿಯೋಗಳಂದ್ರೆ ಆಕ್ಯುಪ್ರೆಷರ್ ಪಾಯಿಂಟ್ಸ್, ಮನೆ ಮದ್ದುಗಳೆಲ್ಲ ಹೇಳ್ಕೊಟ್ಟಿದ್ವಿ. ಆಮೇಲೆ ಮೂತ್ರ ಚಿಕಿತ್ಸೆ ಹೇಗೆ ಮಾಡ್ಬೇಕು ಕಣ್ಣುಗೆ ಅನ್ನೋದು ನಂದಾ ಮೇಡಮ್ ನಂಬರ್ ಹಾಕಿ ಮೇಡಮ್, ನೋಟ್ ಮಾಡ್ಕೊಳ್ಳಿ. ಇದೆ ಮೇಡಮ್. ಯಾಕಂದ್ರೆ ಈಗ ನಾನು ತೋರ್ಸಕ್ ಹೋದ್ರೆ ತುಂಬಾ ಟೈಮ್ ಆಗತ್ತೆ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ. ಇಂದಿನ ವಿಡಿಯೋಗಳಿದೆ. ಆಕ್ಯುಪ್ರೆಷರ್, ಮನೆ ಮದ್ದು, ಆಮೇಲೆ ಮುದ್ರಗಳು, ಆಮೇಲೆ ಅದಕ್ಕೆ ಸಂಬಂಧಿತ ಮೂತ್ರ ಥೆರಪಿ ಹೇಗೆ ಮಾಡೋದು ಅಂತ ಅವ್ರು ಹೇಳ್ಕೊಡ್ತಾರೆ. ಬರ್ಕೊಳ್ಳಿ ಚಾಟ್ ಬಾಕ್ಸ್ ಅಲ್ಲಿ. ನೋಡಿ, ನಂದಾ ಮೇಡಮ್ ನವ್ರದ್ದು ನಂಬರ್ ಬರ್ತಾ ಇದೆ. 98 ಇನ್ನೊಂದ್ಸರಿ ಹಾಕಿ, ಹೊಟ್ಟೋಯ್ತು. ಇಲ್ಲ, ಬರುತ್ತೆ, ಅಲ್ಲಿ ಇರ್ತದೆ. ಅವ್ರನ್ನ ಮಾತಾಡ್ಬೋದು. Anita madam, open your video and ask your question. Right. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಗುರುಜಿ, ನಾನು ಅದೇ ನವೆಂಬರ್ ಮಿಡ್ ಇಂದ ಹಾಕ್ತಾ ಇದ್ದೀನಿ. ಇದು ನಾನು ಧ್ಯಾನಕ್ಕೆ ಬಂದಿದ್ದೀನಿ, ಬಟ್ ನನ್ಗೆ 0 ಥಾಟ್ಸ್ ಬರ್ತಾ ಇಲ್ಲ. ಮೂತ್ರ ಚಿಕಿತ್ಸೆದು ಅದು ನಾನು ಮಾಡ್ಕೋತಾ ಇದ್ದೀನಿ, ಎಫೆಕ್ಟಿವ್ ಆಗ್ತಾ ಇದೆ. ಸೊ ನನ್ಗೆ 0 ಥಾಟ್ಸ್ ಬರ್ತಾ ಇಲ್ಲ, ಮೆಡಿಟೇಷನ್ ಆಗ್ತಾ ಇಲ್ಲ ಗುರುಜಿ. ನಾನು ಏನ್ ಮಾಡ್ಬೇಕಂತ ಹೇಳ್ತೀನಿ.
ಇಲ್ಲ, ಧ್ಯಾನದಲ್ಲಿ ಜೀರೋ ಥಾಟ್ಸ್ ಬರಬೇಕಂದ್ರೆ ನಾವು ಹಗಲ್ ಟೈಮಲ್ಲಿ ಏನ್ ಮಾಡ್ತೀವಿ, ಹಲವಾರು ವಿಷಯಗಳು ಇರ್ತದೆ, ಒಂದೇ ರೀಸನ್ ಅಲ್ಲ ಅದಕ್ಕೂ. ಓಕೆ, ಸೊ ನಾವು ಮನಸ್ಸಲ್ಲಿ ಯಾವುದೇ ಸ್ವಲ್ಪ ಗೊಂದಲಗಳು, ಒಂಥರ ಸಂಶಯಗಳು, ಸಂದೇಹಗಳು ಇಟ್ಕೊಂಡ್ರೆ ಧ್ಯಾನದಲ್ಲಿ ಕೂತಿರುವಾಗ ಅದೇ ಅದೇ ರಿಪೀಟ್ ಆಗ್ತಾ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಧ್ಯಾನ ಮಾಡಕ್ ಮುಂಚೆ ನೀವು ಧ್ಯಾನ ಯಾವ ಯಾವ ಸಮಯದಲ್ಲಿ ನೀವು ನಿಗದಿಪಡಿಸ್ಕೊಂಡು ಈ ಸಮಯ ನಾನು ಮಾಡ್ತೀನಿ ಧ್ಯಾನ ಅಂದ್ರೆ ಒಂದು 2 ಗಂಟೆ ಮುಂದಿನ ಪ್ರಿಪರೇಷನ್ ಆಗಬೇಕು. ಯಾವ ರೀತಿಯಲ್ಲಿ ಪ್ರಿಪರೇಷನ್ ಅಂದ್ರೆ, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ, ಆದ್ರೆ ಮತ್ತೆ ರಿಪೀಟ್ ಮಾಡಂಗಾಗತ್ತೆ. ಸೊ ಇನ್ನು ಅಂದ್ರೆ ಧ್ಯಾನ ಮಾಡೋದಕ್ಕೆ ಮುಂಚೆ 2 ಗಂಟೆ ಅಂದ್ರೆ 1 ಗಂಟೆಗೆ ಮುಂಚೆ ಯಾವುದೇ ಕೋಪ ತಾಪ, ಈ ಎರೆಷಡ್ ವರ್ಗನ ಜಾಸ್ತಿ ಪ್ರದರ್ಶನ ಮಾಡಬಾರ್ದು, ನಿಲ್ಲಿಸ್ಬೇಕು ಅವೆಲ್ಲ. ಆಯ್ತಾ? ಇನ್ನು ಬರ್ತಾ ಬರ್ತಾ 1 ಗಂಟೆ ಮುಂಚೆ ಯಾವುದೋ ಸ್ವಲ್ಪ ಸ್ವಾಧ್ಯಾಯ ಮಾಡಿಕೊಂಡು ಮನಸ್ಸನ್ನು ಶಾಂತಿ ಮಾಡಿಕೊಂಡು ಇಟ್ಕೊಂಡಿದ್ರೆ, ಆ ಸಮಯದಲ್ಲಿ ಅನುಕೂಲ ಇದ್ರೆ ನೀವು ಓದುವಾಗ ಈ ಆಕಾಶ ಮುದ್ರೆ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಓದ್ತಾ, ಅದು 1 ಗಂಟೆ ಮುಂಚೆ. ಇನ್ನೊಂದು ಗಂಟೆ ಮುಂಚೆ ಈ ಬಾಹ್ಯ ಪ್ರಪಂಚದಿಂದ ನೀವು ಆಚೆ ಕಡೆ ಬರಬೇಕು. ಈ ಬಾಹ್ಯ ಪ್ರಪಂಚದಲ್ಲೇ ಎಲ್ಲಾ ಜನ ಮಧ್ಯೆ ಕೂತ್ಕೊಂಡು ಏನೇನೋ ಮಾಡ್ತಾ ಸಡನ್ ಆಗಿ ಧ್ಯಾನ ಕೂತ್ಕೊಂಡ್ರೆ ಏನಾಗತ್ತೆ? ಅದು ಆಗಲ್ಲ, ಧ್ಯಾನ ಆಗೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಸುಮಾರು ವಿಷಯಗಳಿದೆ, ಅವೆಲ್ಲ ನಿಂತ್ಕೊಂಡಿದೆ, ಎಲ್ಲ ನಿಂತು ಹೋಗಿದೆ, ಟೋಟಲಿ ಒಳಗಡೆ ಇದೆ, ಸೇರ್ಕೊಂಡಿದೆ. ಈಗ ನೀವು ಅದು ಖಾಲಿ ಮಾಡ್ಬೇಕಂದ್ರೆ ಧ್ಯಾನದಲ್ಲಿ ಕೂಡಿದ ತಕ್ಷಣ ಅವೇ ಆಚೆ ಕಡೆ ಬರುತ್ತೆ. ಇನ್ನೇನ್ ಬರುತ್ತೆ? ಇರೋದವೇ ಅವೇ ಬರೋದು ಆಚೆ ಕಡೆ, ಇನ್ಯಾವುದು ಬರಲ್ಲ. ಹೌದು. ಅರ್ಥ ಆಯ್ತಾ? ಆ ಜೊತೆಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಹಲವಾರು ವಿಷಯಗಳು ಇಂದಿನ ಜನ್ಮಗಳಲ್ಲಿ ಅವು ಇರ್ತದೆ, ಅವು ಬರ್ತಾ ಇರ್ತದೆ. ಅರ್ಥ ಆಯ್ತಾ? ಯಾವಾಗ ಒಂದೇ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಧ್ಯಾನದಲ್ಲಿ ಕೂತ್ಕೊಂತೀವಿ ಎಲ್ಲ ಆಚೆ ಕಡೆ ಬರೋದು ಅದೇ ಸಮಯದಲ್ಲಿ. ಅದರಲ್ಲಿ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ, ಬರೇ ಬರ್ತದೆ. ಆದ್ರೆ ಒಂದು 20 ನಿಮಿಷ ಹಾಗೆ ಹಾಗೆ ಕಲ್ದೋಗ್ತದೆ, 20 ನಿಮಿಷ 30 ನಿಮಿಷ ಹೋಗ್ತಾನೆ ಇರ್ತದೆ. ಅದಾದ್ಮೇಲೆ ನಿಶ್ಚಲತೆಗೆ ಬರುತ್ತೆ. ನಮ್ಮ ಕೃಷಿ ಹೇಗಿರ್ಬೇಕಂದ್ರೆ, ನಾವು 1 ಗಂಟೆ ಮಾಡಿ, ಇಲ್ಲ 20 ನಿಮಿಷ 30 ನಿಮಿಷ ಮಾಡಿ ಧ್ಯಾನ ಆಗಿಲ್ಲ ಅಂದ್ರೆ ಏನು ಮಾಡೋ ಸಾಧ್ಯವಿಲ್ಲ. ನಾವು 30 ನಿಮಿಷ ಈ ರೀತಿಯಲ್ಲಿ ಕಲ್ದೋದ್ರೆ ಇನ್ನು 30 ನಿಮಿಷ ನಿಶ್ಚಲ ಸ್ಥಿತಿಯಲ್ಲೂ ಅನೇಕ ಡೈಮೆನ್ಷನ್ಸ್ ಇದೆ. ಯಾವ ನಿಶ್ಚಲ ಸ್ಥಿತಿ? ಎಂತ ಶೂನ್ಯ ಸ್ಥಿತಿ, ಪರಮ ಶೂನ್ಯ ಸ್ಥಿತಿ, ಮಹಾಪರಿಶೂನ್ಯ ಸ್ಥಿತಿ, ಇದೆಲ್ಲ ವಿಧ ತಲಗಳಿದೆ. ಆ ತಲಗಳು ಒಂದೊಂದೊಂದು ದಾಟ್ಕೊಂಡು ಹೋಗ್ತಾ ಇರ್ಬೇಕು. ಅಟ್ಲೀಸ್ಟ್ ಶೂನ್ಯ ಸ್ಥಿತಿ, ಪರಿಶೂನ್ಯ, ಮಹಾಪರಿಶೂನ್ಯ, ಇದೆಲ್ಲ ತುಂಬಾ ಆಳವಾದದ್ದು. ಆದ್ರೆ ಅಟ್ಲೀಸ್ಟ್ ಶೂನ್ಯ ಸ್ಥಿತಿ ಬರ್ಬೇಕಂದ್ರೆ ಸ್ವಲ್ಪ ಸಮಯ ಆಗತ್ತೆ, 30 ನಿಮಿಷ ಹೋಗತ್ತೆ. ಯಾಕಂದ್ರೆ ನಮ್ಮಲ್ಲಿರುವಂತ ಎಲ್ಲ ನಾವು ದಿನ ಚಟುವಟಿಕೆಗಳು ಮಾಡಿರ್ತೀವಲ್ಲ, ಎಲ್ಲ ಅಲ್ಲೇ ಇರುತ್ತೆ, ಸ್ಟೋರ್ ಆಗಿರ್ತದೆ. ಅವೆಲ್ಲ ಆಚೆ ಕಡೆ ಬಂದು ಆ ಸರ್ಫೇಸ್ಗೆ ಬಂದು ಹಾಗೆ ಹೊಟ್ಟೋಗ್ತದೆ. ಅದನ್ನು ಬಿಡ್ಬೇಕು ನಾವು. ಅದನ್ನು ಪಾಲನೆ ಅಂದ್ರೆ ಯಾವ ರೀತಿಯಲ್ಲಿ ಫಾಲೋ ಮಾಡಬಾರ್ದು. ಯಾವುದೋ ಒಂದು ಯೋಚನೆ ಬಂದೆ ನಮ್ಮ ಹೊರಗಡೆ ಬರ್ತಾ ಇದೆ, ನಾವು ಅದನ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಇಡೀ ಧ್ಯಾನವೇ ಕೆಟ್ಟು ಹೋಗ್ತದೆ. ಧ್ಯಾನ ಮಾಡೋಕೆ ಸಾಧ್ಯವಿಲ್ಲ, ಧ್ಯಾನ ಆಗೋದೂ ಇಲ್ಲ. ಮಾಡ್ಬೇಕಾದ್ರೆ ಇಷ್ಟೇ, 2 ಗಂಟೆ ಸಮಯದ ಮುಂದೆ ನೀವು ಧ್ಯಾನ 9ಕ್ಕೆ ಮಾಡ್ತೀನಿ ಅಂದ್ರೆ 7 ಗಂಟೆಗೆ ಶುರು ಮಾಡ್ಬೇಕು. 7 ಗಂಟೆಯಿಂದ 8 ಗಂಟೆ 1 ಗಂಟೆ ಸಮಯ ಯಾರ ಹತ್ರ ಜಾಸ್ತಿ ಮಾತಾಡ್ಕೋಬಾರ್ದು. ಮೌನವಾದ ರೀತಿಯಲ್ಲಿ ಎಲ್ಲಾ ಚಟುವಟಿಕೆಗಳಿಂದ ದೂರ ಬರಬೇಕು. ಈ ಬಾಹ್ಯ ಚಟುವಟಿಕೆಗಳಿಂದ ದೂರ ಬರಬೇಕು. ಸ್ವಲ್ಪ ವಿದ್ರಾ ಮಾಡ್ಕೊಳ್ಳಿ. ಯು ವಿದ್ರಾ ಯುವರ್ ಸೆಲ್ಫ್ ಫ್ರಮ್ ದ ಬಾಹ್ಯ ಪ್ರಪಂಚ, ಔಟರ್ ವರ್ಲ್ಡ್. ದೆನ್ ನೆಕ್ಸ್ಟ್ 1 hour ಅಲ್ಲಿ ಸ್ವಾಧ್ಯಾಯ ಮಾಡಿ, ಚೆನ್ನಾಗಿ ಬುಕ್ ಓದುವಾಗ ಈ ತರ ನೋಡಿ, ಈ ಮುದ್ರ, ಈ ಆಕಾಶ ಮುದ್ರ ಇಟ್ಕೊಳ್ಳಿ. ಈ ರೀತಿ ಆಕಾಶ ಮುದ್ರ ಹೀಗೆ ಇಟ್ಕೊಂಡು ಬುಕ್ ಓದ್ತಾ ಇರಿ, ತುಂಬಾ ಚೆನ್ನಾಗಿರ್ತದೆ. ಇನ್ನೂ ಅನುಕೂಲ ಇದ್ರೆ ಈ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಈ ರೀತಿಯಲ್ಲಿ ಸೂಚಿ ಮುದ್ರ ಮತ್ತೆ ಹಿಂಗಿಟ್ಕೊಂಡು ಆಲಿಂಗನ ಮುದ್ರ, ಕುಂಡಲಿನಿ ಮುದ್ರ, ಹೀಗೊಂದು 10 ನಿಮಿಷ ಇಟ್ಕೊಳ್ಳಿ ಸಾಕು. ಧ್ಯಾನ ಮಾಡಕ್ ಮುಂಚೆ 10 ನಿಮಿಷ ಹೀಗೆ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೂಚಿ ಮುದ್ರ, ಇದು ತೋರ್ಬೆರ್ಲು ಈ ಮಧ್ಯದಲ್ಲಿ ಲಾಕ್ ಮಾಡ್ತಾ, ಮೇಲೆ ಹೆಬ್ಬೆರ್ಲುದ ಈ ತೋರ್ಬೆರ್ಲು ಕೊನೆ ಎರಡು ಟಚ್ ಈಗ ಇಟ್ಕೊಂಡು ಲಾಕ್ ಮಾಡಿ ಇಟ್ಕೋಬೇಕು. ದಿಸ್ ಕಾಲ್ಡ್ ಆಲಿಂಗನಿ ಮುದ್ರ, ಕುಂಡಲಿನಿ ಮುದ್ರ. ಇದು ಮಾಡಿದ್ರೆ ನಿಮ್ಗೆ ಆಳವಾದ ಧ್ಯಾನ ಹೋಗೋಕಂತ ಅವಕಾಶ ಇದೆ, ಒಳ್ಳೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಸಿಗತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೋವು ಬರುತ್ತೆ ಗುರುಜಿ, ಫುಲ್ ಬಲಗಾಲು ಮೊಣಕಾಲು ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ ಜಾಸ್ತಿ ಕುತ್ಕೊಳಕ್ಕೆ. ಬರ್ತದೆ. ಯಾಕೆ ಬರಲ್ಲ? ಅಲ್ಲೆಲ್ಲ ಬ್ಲಾಕ್ಸ್ ಇದೆಲ್ಲ, ಅವು ತೊಲಗಿಸ್ಕೋಬೇಕಂದ್ರೆ ಧ್ಯಾನದಲ್ಲಿ ಆಳವಾದ ಧ್ಯಾನದಲ್ಲಿ ಹೋಗ್ಬೇಕು. ಈಗ ಕಷ್ಟವಾದ ರೀತಿಯಲ್ಲಿನೂ, ಈಗ ಮಗಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಇನಿಷಿಯಲ್ ಆಗಿ ಏನಾಗತ್ತೆ, ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ, ಹೋಗಲ್ಲ ಮಕ್ಕಳು, ಯಾಕಂದ್ರೆ ಇಷ್ಟ ಇರಲ್ಲ. ಅದೇ ರೀತಿಯಲ್ಲಿ ಇಲ್ಲಿಗೆ ಸ್ವಲ್ಪ ಕಷ್ಟನೇ. ಆ ಕಷ್ಟನ ಅನುಭವಿಸಿ ಮತ್ತೆ ಆಮೇಲೆ ಒಳಗಡೆ ಹೋಗ್ಬೇಕು, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್. ಆ ರೀತಿಯಲ್ಲಿರುವಾಗ ನಿಮ್ಗೆ ಕಾಲು ನೋವು, ಮಂಡಿ ನೋವು, ಬ್ಯಾಕ್ ಪೇನ್ ಏನೇ ಇದ್ರು ಮುದ್ರಗಳು ಹೇಳಿದ್ವಿ,
ಆ ಮುದ್ರೆಗಳು ಪಾಲನೆ ಮಾಡಿ ಕಮ್ಮಿ ಮಾಡಿಕೊಂಡು ಆಮೇಲೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಒಂದು 10 ನಿಮಿಷ ನೋಡಿ, 10 ನಿಮಿಷ ಹೀಗೆ ಇಟ್ಕೊಂಡ್ರೆ ಬ್ಯಾಕ್ ಪೇನ್ ಹೋಯ್ತು, ಆಯ್ತಾ. ಮಂಡಿ ನೋವು ಅಂದ್ರೆ ಈ ತರ ಒಂದು 10 ನಿಮಿಷ ಇಟ್ಕೊಂಡ್ರೆ ಮಂಡಿ ನೋವು ಹೋಯ್ತು. ಇದಾದ್ಮೇಲೆ ಧ್ಯಾನ ಮಾಡಿ, ಆಲಿಂಗನ ಮುದ್ರ ಆದ್ಮೇಲೆ ಧ್ಯಾನ ಮಾಡಿ. 2 ಗಂಟೆಗಳ ಪ್ರಿಪರೇಷನ್ ಮಾಡ್ಕೊಳ್ಳಿ. 1 ಗಂಟೆ ಬಾಹ್ಯ ಪ್ರಪಂಚದಿಂದ ಆಚೆ ಕಡೆ ಬನ್ನಿ. ವಿತ್ಡ್ರಾ ಆಲ್ ಯುವರ್ ಸೆನ್ಸಸ್ ಫ್ರಮ್ ದಿ ಔಟರ್ ವರ್ಲ್ಡ್. ಡೋಂಟ್ ಮಿಡ್ಲ್ ವಿತ್ ದಟ್. ನೆಕ್ಸ್ಟ್ 1 hour ಯು ಮಸ್ಟ್ ಗೋ ಇನ್ ಟು ಸ್ವಾಧ್ಯಾಯ. ಒಂದು ಪುಸ್ತಕದಲ್ಲಿ ಒಳಗಡೆ ಹೋಗ್ಬೇಕು. ನಾವು ಪೂರ್ತಿ ನಾವು ತೊಡಗಿಸ್ಕೋಬೇಕು. ಅವಾಗ ನಮ್ಮ ಪೂರ್ತಿ ಮನಸ್ಸಲ್ಲಿರುವಂತ ಎಲ್ಲ ಆ ಒಳಗಡೆ ಇರುವಂತ ಅಶಾಂತಿ ಅದೆಲ್ಲ ದೂರ ಆಗ್ತಾ ಬರ್ತದೆ, ಶಾಂತಿಗೆ ಬರುತ್ತೆ. ಅವಾಗ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಈಗ ಅದ್ಭುತ ಧ್ಯಾನ ಆಗತ್ತೆ. ಇದು ಯಾವುದು ಮಾಡಲ್ಲ, ಸಡನ್ ಆಗಿ ಬಂದು ಧ್ಯಾನದಲ್ಲಿ ಕೂತ್ಕೊಂಡ್ರೆ ನನಗೆ ಯೋಚನೆಗಳು ಬರ್ತಾ ಇದೆ, ಬಂದೇ ಬರ್ತದೆ. ಯೋಚನೆಗಳೆಲ್ಲ ಬಂದು ಆಚೆ ಕಡೆ ಹೋಗ್ಲೇಬೇಕು. ಓಕೆ. ಅಲ್ಲ ಗುರುಜಿ, ಬೆಳಗ್ಗೆ ತಾವು ಇದೆಲ್ಲ ಮಾಡಿಸ್ತೀರಲ್ಲ, ಅದೆಲ್ಲ ಮಾಡ್ಕೊಂಡ್ ಕೂತ್ಕೊಂಡಾಗ ಬೆಳಗ್ಗೆನೂ ಆಗಲ್ಲ ಗುರುಜಿ ನನ್ಗೆ. ನಾನು ಅದು ಇದೆಲ್ಲ ಒಂದ್ ಮಾತು ಹೇಳ, ಮಧ್ಯೆ ಮಾತನಾಡ್ತಾ ಇದ್ದೀನಿ. ಗುರುಜಿ. ರಮಣ ಮಹರ್ಷಿಗಳು ಧ್ಯಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀನು ಅರ್ಧ ಗಂಟೆ ಧ್ಯಾನ ಮಾಡ್ಬೇಕಾದ್ರೆ ನೀನು ಕಳೆದ 23.5 ಗಂಟೆಗಳನ್ನ ನೀನ್ ಹೆಂಗ್ ಕಳೆದಿರ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. 23.5 ಗಂಟೆಗಳ ಕಾಲವನ್ನ ನಾನು ಹೆಂಗ್ ಕಳೆದಿದ್ದೀನಿ ಅಂದ್ರೆ, ಯಾರ ಜೊತೆ ಎಷ್ಟು ಉದ್ವೇಗಕ್ಕೊಳಗಾಗಿದ್ದೆ, ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದೆ, ಎಷ್ಟು ಕೆಟ್ಟ ಶಬ್ದಗಳು ಮನಸ್ಸಿಗೆ ನೋವಾಗುವಂತ ವಿಚಾರಗಳು ನನ್ನ ಮನಸ್ಸಿನ ಮೇಲೆ ಬೀಳ್ತು, ಇದೆಲ್ಲವೂ ಕೂಡ ಇಲ್ಲಿ ಪರಿಣಾಮ ಬೀರುತ್ತೆ. ಆದ್ರಿಂದ ತುಂಬಾ ಕೋಪ ಮಾಡ್ಕೋತೀನಿ ಗುರುಜಿ. ಅದನ್ನೆಮ್ಮ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವಾಗ ನೀವು ಸುವಿ ಅಂದಾಲೆ ನಮ್ಗೆ ಇಂಥದೇ ರಾಗ ಅಂತ ಅರ್ಥ ಆಗತ್ತೆ, ಅಲ್ಲಿ ಸಮಸ್ಯೆ ಏನು ಅಂತ ಅರ್ಥ ಆಗತ್ತೆ. ನಾವೇನಿದ್ರು ಯಾವಾಗ್ಲೂ ಕೂಡ ಮನಸ್ಸನ್ನ ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭವಲ್ಲ. ಮನಸ್ಸಿಗೆ ಸಂಸ್ಕಾರ ಬರ್ಬೇಕು, ಮತ್ತೆ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೈಕಲ್ ಹೊಡಿಯೋ ಮಗು, 7-8 ವರ್ಷದ ಮಗು ಸುಮ್ನೆ ಸೈಕಲ್ ಮೇಲೆ ಕೂತ್ಕೊಂಡು ಹೊರಟೋಗ್ತಾನ? ಇಲ್ಲ. ಸೈಕಲ್ ಹೊಡಿಯುವ ಕೆಳಗಡೆ ಬೀಳ್ತಾನೆ, ಬಲಗಡೆ ಬೀಳ್ತಾನೆ, ಎದ್ ಕೂತ್ಕೋತಾನೆ, ಮೊಣಕೈ ತರ್ಚ್ಕೋತಾನೆ, ಮೊಣಕಾಲ್ ತರ್ಚ್ಕೋತಾನೆ. ಆದ್ರೆ ಏನಾರು ಬಿಡ್ತಾನ ಅವನು? ನಾನು ಅಯ್ಯೋ ನನಗೆ ಮಂಡಿ ತರ್ಚೋಯ್ತು ಅಂತ ಅಳುತ್ತಾ ಮಗು? ಇಲ್ಲ. ಏನೇ ಮಾಡಿದ್ರು ಅದು ನಿಲ್ಸೋದಿಲ್ಲ. ಹೇಗೆ ಮಗು ಆ ಸೈಕಲ್ ತುಳಿಯೋದನ್ನ ಕಲಿಯೋ ತನಕನು ಕೂಡ ಅವನು ಯಾವಾಗ್ಲೂ ಯಾವುದೇ ರೀತಿಯ ಇದನ್ನು ತಂದ್ಕೊಳ್ದೇನೆ ಎಷ್ಟೇ ಏಟ ಬಿದ್ರು ಕಲಿಯುತ್ತೆ. ಕಲಿತ ಮೇಲೆ ಕೈ ಬಿಟ್ಬಿಟ್ಟು ಸೈಕಲ್ ಓಡಿಸುತ್ತೆ. ನಿಮಗೆ ಧ್ಯಾನ ಮಾಡ್ತಕ್ಕಂಥ ವಿಧಾನ ಇದೆಲ್ಲವೂ ಕರಗತ ಆಗುವ ತನಕವೂ ಕೂಡ ನೀವು ಕೇವಲ ಈಗ ನವೆಂಬರ್ಲಿ ಶುರು ಮಾಡಿದೀನಿ ಅಂತ ಹೇಳ್ತೀರಿ. ನವೆಂಬರ್, ಡಿಸೆಂಬರ್, ಜನವರಿ 2-3 ತಿಂಗಳ ಕಳೆದಿರ್ಬೋದು ಅಷ್ಟೇ. ಆದ್ರಿಂದ ಇಷ್ಟು ಬೇಗ ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಡಿಪ್ರೆಷನ್ಗೆ ಹೋಗ್ಬೇಡಿ, ಮತ್ತೆ ಅಸಮಾಧಾನಕ್ಕೂ ಒಳಗಾಗಬೇಡಿ. ಪ್ರಯತ್ನ ಮಾಡ್ತಾ ಹೋಗಿ. ಹೇಗೆ ಮಗು ಸೈಕಲ್ನ ಹೊಡಿಬೇಕಾದ್ರೆ ಕೆಳಗಡೆ ಎದ್ದು ಬಿದ್ದು ಹೋಗುತ್ತೋ ಹಾಗೆ ನಾವು ಹೇಳ್ತಾ ಇರ್ತೀವಿ, ಧ್ಯಾನ ಮಾಡುವ ಸಂದರ್ಭದಲ್ಲಿ ಬೇಡವಾದ ಆಲೋಚನೆಗಳು ಬರ್ತಾ ಇರ್ತವೆ. ಕಣ್ಣು ಮುಚ್ಚಿದ ತಕ್ಷಣ ಇಲ್ಲ ಭವಿಷ್ಯದ ವಿಚಾರಗಳು, ಇಲ್ಲ ಭೂತದ ಭೂತದ ಕಾಲದಲ್ಲಿ ನಡೆದಂತ ಘಟನಾವಳಿಗಳು ವರ್ತಮಾನದಲ್ಲಿ ಬರ್ತಾ ಇರ್ತವೆ. ಯಾಕಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಮನಸ್ಸಿಗೆ ಏನಾರು ಒಂದು ವೃತ್ತಿ ಬೇಕು. ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ. ನಾವು ಚಿತ್ತದಲ್ಲಿ ಮನಸ್ಸಿನಲ್ಲಿ ಬರ್ತಕ್ಕಂತ ವೃತ್ತಿಗಳನ್ನ ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಮಾಡಕ್ ಕೂತ್ಕೊಳ್ಳೋದು. ಆದ್ರಿಂದ ನಮ್ಮ ಇಂದಿನ ಘಟನೆಗಳೆಲ್ಲವೂ ನೆನಪು ಬರ್ತಾ ಹೋಗುತ್ತೆ. ಮನಸ್ಸಿನ ಕೆಲಸ ಅದು. ಅದಕ್ಕೆ ಎತ್ರ ಮನೋಯಾತಿ ತತ್ರ ಸಮಾಧಯ ಅಂತ ಹೇಳ್ತಾರೆ. ನಿನ್ನ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ನಾನೇ ಇರೋದು, ಅದು ನಾನೇ ಮಾಡಿದ್ದೆ ಹೊರತು ಇನ್ಯಾರು ಅಲ್ಲ ಅಂತ ತಂದ್ಕೊಂಡು ಮತ್ತೆ ನಿಮ್ಮ ಮನಸ್ಸನ್ನ ಅಂತರ್ಮುಖಗೊಳಿಸ್ಕೋಬೇಕು. ಮನಸ್ಸಿಗೆ ಘಾಸಿ ಮಾಡ್ಕೊಂಡ್ರೆ ಖಂಡಿತ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಕ್ಕೋದಿಲ್ಲ. ಮನವ ಜರಿಯ ಬೇಡಣ್ಣ, ನಿನ್ನ ಮನವ ನೀನರಿತರೆ ನೀನೆ ಮುಕ್ಕಣ್ಣ. ಮನವ ಜರಿಯ ಬೇಡಣ್ಣ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮನಸ್ಸನ್ನ ಜರಿಬಾರ್ದು. ಮನಸ್ಸಿಗೆ ಎಳೆ ಮಗುವನ್ನ ನಾವು ಮುದ್ದಿಸಿ, ಹೇಗೆ ಈ ತರ ಸ್ವಲ್ಪ ತಿನ್ಕೊಪ್ಪ ಅಂತೇಳಿ ಮುದ್ದಿಸಿ ಊಟ ಮಾಡಿಸ್ತೀವಿ, ಚಂದಮಾಮನ್ ತೋರಿಸಿ ಊಟ ಮಾಡಿಸ್ತೀವಲ್ಲ, ಹಾಗೆ ಮನಸ್ಸು ಬಹಳ ಮೃದುವಾಗಿರ್ತಕ್ಕಂಥದ್ದು, ಅಷ್ಟೇ ಕಠಿಣವಾದಂತಹದ್ದು, ಅಷ್ಟೇ ಘೋರವಾದಂತಹದ್ದು.
ಅದನ್ನ ಸಾಧ್ಯವಾದಷ್ಟು ಸಮಾಧಾನಕ್ಕೆ ತಂದ್ಕೊಂಡು ನೀವು ಸ್ವತಃ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಈಗ ಏನ್ ನಾವ್ ಹೇಳ್ತಾ ಇದೀವಿ, ರಂಗನಾಥ್ ಜಿಯವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು, ನಾನೇನ್ ಹೇಳ್ತಾ ಇದೀನಿ, ನೀವೆಲ್ಲವನ್ನೇ ನೀವು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಅಯ್ಯೋ ನನ್ಗೆ ಆಗ್ತಿಲ್ಲ, ನಿಮ್ ಮುಖನೇ ಹೇಳ್ತಾ ಇದೆ, ನಿಮ್ಮ ಮುಖದಲ್ಲಿ ಸಾಕಷ್ಟು ಭಾವನೆಗಳು ಬರ್ತಾ ಇದ್ದಾವೆ ಅಂದ್ರೆ ನಾನು ಧ್ಯಾನ ಮಾಡಕ್ ಆಗ್ತಿಲ್ಲ ಅಂತಕ್ಕಂತ ಡಿಪ್ರೆಷನ್, ನನಗೆ ಅಸಮಾಧಾನ ಕಾಣಿಸ್ತಾ ಇದೆ ಇಲ್ಲಿ. ಈ ಅಸಮಾಧಾನ ತಂದ್ಕೋಬಾರದು. ಸದಾ ಪ್ರಸನ್ನ ಚಿತ್ತದಿಂದ ಇವತ್ತು ಈಗ ಕಷ್ಟ ಆಯ್ತು, ಈಗ ಧ್ಯಾನ ಮಾಡ್ತಾ ಇದ್ದೀನಿ, ಯಾವ ಆಲೋಚನೆ ಬಂತು, ಇದು ಬೇಡ ಹೇಳ್ತಾ ಇದ್ದಾರೆ, ಅದು ಬೇಡ, ಪಕ್ಕಕ್ಕೆ ತೆಗೆದು ಇಟ್ಬಿಡು, ಮತ್ತೆ ಉಸಿರಿನ ಕಡೆಗೆ ಗಮನ ಕೊಡ್ಬೇಕು. ಹೀಗೆ ಪಬ್ಲಿಕ್ ಕೆಲಸ ಮಾಡೋದು ಗುರುಜಿ, ಎಂತೆಂತ ಜನ ಬರ್ತಾರಂದ್ರೆ ಅಯ್ಯೋ ಎಷ್ಟು ಕಂಟ್ರೋಲ್ ಮಾಡ್ಕೋತೀನಿ. ಗುರುಜಿ ಅವರು ನೀವ್ ಯಾರ್ಯಾರನ್ನ ಕರ್ಸಿದ್ರಲ್ಲ ಅವರೆಲ್ಲ 10 ಪಾಯಿಂಟ್ ಬರೀಬೇಕಂತ, ಮತ್ತೆ ಬೇರೆ 2 ಬುಕ್ ಬರೀತಾ ಇದ್ದೀನಿ. ಇವತ್ ಏನ್ ತಪ್ಪು ಮಾಡಿದೆ ನಾಳೆ ಮಾಡ್ಬಾರ್ದಂತ. ಆದ್ರೂ ಇಲ್ಲಿ ನಮ್ದು ತಾಲೂಕ್ ಆಫೀಸ್ ಕೆಲಸ ಗುರುಜಿ, ಎಂತೆಂತವ್ರು ಬರ್ತಾರಂದ್ರೆ ಎಷ್ಟು ಪ್ರವೋಕ್ ಮಾಡ್ತಾರಂದ್ರೆ ನಮ್ನ ಎಷ್ಟು ಕಂಟ್ರೋಲ್ ಮಾಡಿದ್ರು ಆಗ್ತಾ ಇಲ್ಲ. ಕೋಪ ಮಾಡ್ಕೊಂಡ್ಬಿಡ್ತೀನಿ. ಆ ಕೋಪ ಮಾಡ್ಕೊಂಡ್ರೆ ಅವ್ರು ಹೋಗೋದು, ಇಲ್ಲ ಅಂದ್ರೆ ಟೇಬಲ್ ಬಿಟ್ಟು ಹೋಗೋದೇ ಇಲ್ಲ. ನೋಡಿ, ನೀವು ಅದು ಅದನ್ನ ಯಾವತ್ತಷ್ಟೇ ನಾನು ಒಂದ್ ಮಾತು ಹೇಳ್ತಾ ಇರ್ತೀನಿ, ನನ್ ಮಗಳಿಗೆ ಇದೇ ಮಾತು ಹೇಳ್ತಾ ಇರ್ತೀನಿ, ಆಫೀಸನ್ನ ಮನೆಗೆ ತರಬಾರ್ದು, ಮನೆಯನ್ನ ಆಫೀಸ್ ತಕೊಂಡು ಹೋಗ್ಬಾರ್ದು ಅಂತ. ಅಂದ್ರೆ ಆಫೀಸಲ್ಲಿ ಬೆಳಗ್ಗೆಯಿಂದ ಕಚೇರಿಯಲ್ಲಿ ನಡೆದಂತ ಘಟನೆಗಳನ್ನ ಕಚೇರಿಯಲ್ಲೇ ಬಿಡಬೇಕು, ಅದನ್ನ ಮನೆಗೆ ತರಬಾರ್ದು. ಮತ್ತೆ ಮನೆಯಲ್ಲಿ ನಡೀತಕ್ಕಂತ ಗೊಂದಲಗಳು, ಕಷ್ಟ, ನೋವುಗಳನ್ನ, ಜಗಳ, ಕಲಹಗಳನ್ನ ತಕೊಂಡು ಆಫೀಸ್ ಹೊತ್ಕೊಂಡು ಹೋಗ್ಬಾರ್ದು. ಆದ್ರಿಂದ ಅಲ್ಲಿ ನಡೆದದ್ದನ್ನ ಅಲ್ಲೇ ಬಿಡ್ಬೇಕು, ಇಲ್ಲಿ ನಡೆದದ್ದನ್ನ ಇಲ್ಲೇ ಬಿಡ್ಬೇಕು. ಧ್ಯಾನ ಕೂತ್ಕೊಂಡಾಗ ಕೇವಲ ಉಸಿರಾಟದಲ್ಲಿ ಮನಸ್ಸನ್ನ ನಿಲ್ಲಿಸ್ಬೇಕು. ನಮಗೆ ಬಹಳ ಸುಲಭ ಗುರುಜಿ. ಅಲ್ಲಿ ಚೆನ್ನಾಗಿದ್ರೆ ಅಲ್ವಾ ಬೆಳಿಗ್ಗೆಯಿಂದ ನಾನು ಇಲ್ಲಿ ಮಾಡಕ್ಕಾಗೋದು. ಹೌದಮ್ಮ, ಆಗ್ತಾ ಇಲ್ಲ. ನೀವು ಅಲ್ಲಿ ಆಗ್ತಕ್ಕಂತ ಟೆನ್ಷನ್ನು, ಒತ್ತಡಕ್ಕೆ ನೀವೇನಾದ್ರು ಮನಸ್ಸನ್ನ ಕೊಟ್ಟಿದ್ದೆ ಆದ್ರೆ ಇನ್ ಕೆಲವೇ ದಿನಗಳಲ್ಲಿ ನಿಮ್ಗೆ ಸಕ್ಕರೆ ಕಾಯಿಲೆ ಬರುತ್ತೆ, ಡಯಾಬಿಟಿಸ್ ಮತ್ತೆ BP ಶುರುವಾಗುತ್ತೆ, ಕಾನ್ಸ್ಟಿಪೇಷನ್ ಶುರುವಾಗುತ್ತೆ, ನಿದ್ರಾಹೀನತೆ ಶುರುವಾಗುತ್ತೆ, ಒಂದರಿಂದ ಒಂದು ಸರಣಿಯೋಪಾದಿಯಲ್ಲಿ ಶುರುವಾಗ್ಬಿಡುತ್ತೆ. ಆದ್ರಿಂದ ನೀವು ಏನ್ ಮಾಡ್ಬೇಕು, ಅಲ್ಲಿ ಬಂದದ್ದ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರನೇ ಧ್ಯಾನ ಬೇಕಾಗಿರೋದು. ನಿಮ್ಗೆ ಯೋಗ ಮಾಡಿಸೋದು ಯಾತಕ್ಕೆ, ಪ್ರಾಣಾಯಾಮ ಮಾಡಿಸೋದು ಯಾತಕ್ಕೆ, ಈ ವಿಚಾರಗಳನ್ನ ನಿಮ್ಗೆ ತಿಳಿಸೋದು ಯಾತಕ್ಕೆ, ಇದನ್ನೆಲ್ಲ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಸಾಧ್ಯವಾದಷ್ಟು ಸಮಾಧಾನ ಚಿತ್ತದಿಂದ ಯಾರೋ ಒಬ್ರು ಬಂದು ನನ್ನ ರೇಗಿಸ್ಬಿಟ್ರು, ಅವ್ರ ದೇಹದ ಒಳಗಡೆ ಇದ್ದವನ್ ಯಾರೋ ನಾನೇ, ಆ ದೇಹದಲ್ಲಿ ಸೇರ್ಕೊಂಡು ನಾನೇ ಆ ಕೆಲಸ ಮಾಡಿದೀನಿ, ಕ್ಷಮೆ ಮಾಡ್ಬೇಕು. ಆ ರೀತಿ ನಾವು ಕ್ಷಮೆ ಮಾಡ್ಕೊಂಡಾಗ ಮಾತ್ರ ನಾವು ಆ ಒಂದು ಗೊಂದಲದಿಂದ ದಾಟಿ ಬರೋದಕ್ಕೆ ಸಾಧ್ಯ. ನಿಮಗೆ ಇರ್ತಕ್ಕಂಥದ್ದು ಸರ್ಕಾರಿ ನೌಕರಿ ಮಾಡೋದಕ್ಕೆ ಇರ್ತಕ್ಕಂಥದ್ದು ಕೇವಲ 60 ವರ್ಷಗಳು ಮಾತ್ರ. 60 ವರ್ಷಗಳಿಂದ ನಿಮ್ಮ ಜೀವನ ಇನ್ನು ಮುಂದಕ್ಕಿದೆ. ಅದನ್ನ ಮರೆತುಬಿಟ್ಟು ನೀವೀಗ ಅದನ್ನೇ ನೀವು ಗೊಂದಲದಲ್ಲಿ ಇಟ್ಕೊಂಡ್ಬಿಟ್ರೆ 60 ವರ್ಷ ನೀವು ತುಂಬಿಸೋದೇ ಇಲ್ಲ, ನೀವು ರಿಟೈರ್ಡೇ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಇಲ್ಲಿ ಸಿಗ್ತಾ ಇರ್ತಕ್ಕಂತ ಈಗ ನಂದ ಅವರು ಅಧಿಕಾರಿ ವರ್ಗದಲ್ಲಿರೋರಿಗೆ ಎಷ್ಟು ಒತ್ತಡ ಇರುತ್ತೆ ಗೊತ್ತಾ, ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ ಗೊತ್ತಾ, ಎಷ್ಟು MLA ಗಳ ಹತ್ರ ಹೋಗ್ಬೇಕು, ಅವ್ರು ದೊಡ್ಡ ನಮಸ್ಕಾರ ಮಾಡ್ಬೇಕು. ಹಾಗಾಗಿ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಇಂತಹದ್ದು ಸಾಕಷ್ಟು ಒತ್ತಡಗಳು ಬರುತ್ತೆ. ಆ ಒತ್ತಡಗಳಿಂದ ಈಚೆ ಬರ್ಬೇಕಾದ್ರೆ ನಮ್ಗೆ ಇರತಕ್ಕಂಥದ್ದು ಏಕೈಕ ಮಾರ್ಗ, ಅದು ಯೋಗ ಮಾರ್ಗ, ಅದು ಧ್ಯಾನ ಮಾರ್ಗ. ನಂದಾ ಮೇಡಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಕೇಳ್ಕೊಳ್ಳಿ. ಆದ್ರಿಂದ ನೀವು ಅವರಷ್ಟು ಸಮಾಧಾನ ನನಗಿಲ್ಲ ಗುರುಜಿ. ಮೇಡಮ್ ಇಲ್ಲ ಅಂತ ಇಲ್ಲ, ನಾವು ಪಾಲನೆ ಮಾಡ್ಬೇಕು. ಇನ್ನೊಬ್ಬರಿಂದ ಮಾದರಿ ತಗೊಂಡು ನಾವು ಉದ್ಧಾರ ಮಾಡ್ಕೋಬೇಕಲ್ಲ, ಇನ್ನು ಬೇರೆ ದಾರಿ. ಸ್ವಲ್ಪ ಸಲಿಗೆ ಕೊಟ್ರೆ ಮೇಲೆ ಕೂತ್ಕೋತಾರೆ ಸರ್. ನಮ್ದು ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಅಷ್ಟೊಂದು ಯಾವುದನ್ನೇ ಇರ್ಲಿ, ಅಂದ್ರೆ ನಾನು ಹೇಳುದು, ನೀವು ಅದು ಪೂರ್ತಿ ಹಚ್ಕೋಬಾರ್ದು. ಅದು ಪ್ರಾಪಂಚಿಕ ಮತ್ತೆ ಆಧ್ಯಾತ್ಮಿಕ ಅಂದ್ರೆ ನಮ್ ಬಗ್ಗೆ ನಾವು ಅರಿವು ತಗೊಂಡೋದು, ನಮ್ಮೊಳಗೆ ನಾವು ಪ್ರವೇಶ ಮಾಡೋದು, ಇದೆಲ್ಲ ಅದನ್ನೂ ಇದೆಯಲ್ಲ. ಒಂದು 50% ಆಧ್ಯಾತ್ಮಿಕ ಆದ್ರೆ 50% ಪ್ರಾಪಂಚಿಕ ಆದ್ರೆ ಸಾಕು. ಜಾಸ್ತಿ ನೀವು ಹಚ್ಕೊಂಡಿದ್ರೆ ಕಷ್ಟ ಆಗತ್ತೆ.
ಈಗ ಸಾರ್ ಹೇಳಿದ್ರಲ್ಲ, ಎಲ್ಲ ರೋಗಗಳು ಶುರು ಆಗುತ್ತೆ. ನೀವು ಅನುಭವಿಸ್ಬೇಕು ಈ ದೇಹದಿಂದ. ಯಾಕೆ ಸರಣಿ ನಮ್ಮ ಸರಣಿ ಅವಶ್ಯಕತೆ. ಆಗ್ಬಿಡುತ್ತೆ, ಸೀರಿಯಲ್ ಪ್ರಕಾರ ಬರ್ತಾ ಹೋಗುತ್ತೆ. ಹ್ಮ್ ಆದ್ರಿಂದ ಮತ್ತೆ ಇದು ನಿಮ್ಮೊಬ್ರು ಮಾತ್ರ ಅಲ್ಲ, ಯಾರು ಸರ್ಕಾರಿ ನೌಕರಿನಲ್ಲಿ ಇದಾರೋ, ಅದು ಅಧಿಕಾರಿಗಳ ಮಟ್ಟದಲ್ಲಿ ಯಾರಿದಾರೋ ಅವ್ರಿಗೆಲ್ರಿಗೂ ಇರ್ತಕ್ಕಂಥ ಒತ್ತಡವೇ. ನಾಟ್ ಓನ್ಲಿ ಫಾರ್ ಯು, ನಿಮ್ಮೊಬ್ಬರು ಮಾತ್ರ ಅಲ್ಲ. ಎಲ್ಲದು. ಕೇಳಿ ನಂದಾ ಮೇಡಮ್ನವ್ರು ಈಗ ಮಾತಾಡ್ತಾರೆ, ಅವ್ರಿಗೂ ಇಂಥವೆಲ್ಲ ಸಾಕಷ್ಟುಗಳು ಬರ್ತಾ ಇರ್ತವೆ. ಆದ್ರೆ ಮುಖದಲ್ಲಿ ಮುಖದಲ್ಲಿ ಪ್ರಸನ್ನತೆ ತಂದ್ಕೊಳ್ಳಿ. ಆ ಕ್ಷೋಭೆಯನ್ನೆಲ್ಲ ಬಿಟ್ಬಿಡಿ, ಅಸಮಾಧಾನವನ್ನು ಹೊರಹಾಕಿ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ದ ಮೈಂಡ್. ನಿಮ್ಮ ಮುಖ ಹೇಳ್ತಾ ಇದೆ ನಿಮ್ಮ ಮನಸ್ಸು ಯಾವ ರೀತಿ ಹೋಗ್ತಾ ಇದೆ ಅಂತ. ಆದ್ರಿಂದ ಅದನ್ನ ಬಿಡ್ಬೇಕು ನೀವು. ನಂದಾ ಮೇಡಮ್ನವ್ರು ಮಾತಾಡ್ತಾರೆ ನೋಡಿ. ನಮಸ್ತೆ ಒಂದ್ ಮೇಡಮ್. ಎಕ್ಸಾಂಪಲ್ ಹೇಳ್ಬೇಕಂದ್ರ ಗುರುಜಿ, ನಾನು DC ಅವ್ರ ಹತ್ರ ಒಂದು ಫೈಲ್ ಸೈನ್ ಮಾಡಿಸ್ಕೊಳಕ್ಕೆ 3 ತಿಂಗಳು ಓಡಾಡೀನಿ. 3 ತಿಂಗಳ ಅಂದ್ರೆ ಯಾಕಂದ್ರೆ ಅವರು ಅಷ್ಟು ಬಿಜಿ ಇರ್ತಾರೆ. ಅವ್ರ ಮೇಲೆ ನಾವು ಆಪಾದನೆ ಮಾಡಕ್ ಆಗಲ್ಲ. ಅವ್ರದ್ದು ಅಷ್ಟೊಂದು ಬಿಜಿ ಶೆಡ್ಯೂಲ್ ಇರುತ್ತೆ. ಆಮೇಲೆ ನಮ್ದು ಏನಾದ್ರು ಅವ್ರಿಗೆ ನಾವ್ ಎಕ್ಸ್ಪ್ಲೈನ್ ಮಾಡಿದ್ದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುದಿಲ್ಲ. ಅದಕ್ಕೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋರಿಗೆ ಅಂದ್ರೆ ನಾನು ಹೇಳ್ತಿದ್ದೆ ಅವಾಗ ನಂದು ಮೈಂಡ್ ಸೆಟ್ ಹೆಂಗ್ ಮಾಡ್ಕೊಂಡಿದ್ದೆ, ಮೇಡಮ್ ಅವ್ರ ಕಡೆ ಹೋದ್ರೆ ಫೈಲ್ ಸಹಿ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ಇದ್ರಕ್ ಬಂದಿಲ್ಲ. ಇಲ್ಲ, ಈಗ ಅವ್ರದ್ದೇನೋ ನಂದೇನೋ ಮಿಸ್ಟೇಕ್ ಇತ್ತು, ಅದ್ ಮಾಡಿದಾರೆ. ಈಗ ಹೋದ ತಕ್ಷಣ ಆಗ್ಬೋದು, ಅವ್ರದ್ದು ಫ್ರೀ ಆಗಿರ್ಬೋದು ಅಂತ ಅನ್ಕೊಂಡೆ ಗುರುಜಿ. ನಾನು ನಿನ್ನಿಲ್ ಮಣ್ಣು ಹೋದಾಗ 5 ನಿಮಿಷದಲ್ಲಿ ಫೈಲ್ ಸೈನ್ ಮಾಡ್ಕೊಟ್ರು, ಏನು ಕೇಳಿಲ್ಲ. ಅಂದ್ರೆ ನಮ್ದು ಮೈಂಡ್ ಸೆಟ್ ಮಾಡ್ಕೋಬೇಕು ನಾವು. ಈಗ ಅಂದ್ರೆ ನೆಗೆಟಿವ್ ಥಾಟ್ಸ್ ಇರಬಾರ್ದು, ಪಾಸಿಟಿವ್ ಇಂದ ಹೋಗ್ಬೇಕು. ಈಗ ಮೇಡಮ್ ಹೇಳ್ತಾರ ಇವತ್ತೆಲ್ಲಾರು ಗಲಾಟೆ ಮಾಡೋರು ಬರ್ತಾರೆ ಅಂತ ಅನ್ಕೋಬೇಡ್ರಿ ಮೇಡಮ್. ಇಲ್ಲ, ಇವತ್ತೆಲ್ಲ ನಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಯಾರು ನಾನು ಇದು ಮಾತಾಡಂಗಿಲ್ಲ, ನಾನು ಕೆಲಸ ಸರಳಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ನೀವು ಅನ್ಕೊಂಡ್ ಹೋಗಿ ಬೆಳಗ್ಗೆ. ಅದು ವರ್ಕ್ ಆಗುತ್ತೆ ಗುರುಜಿ. ಯಾಕಂದ್ರೆ ನಾನು ಎಲ್ಲಾರು ಅಂತಿದ್ರು DC ಬಾಳ್ ಸ್ಟ್ರಿಕ್ಟ್, ಯಾರ್ದು ಫೈಲ್ ಸೈನ್ ಆಗ್ತಾ ಇಲ್ಲ ಸರಿಯಾಗಂತ ಎಲ್ಲಾರು, ಅದ್ರೊಳಗೆ ನಾನು ಒಬ್ಬಳ ಇದ್ದೆ. ಈಗ ಇಲ್ಲ, ಹಂಗ ಅನ್ಕೊಳ್ಳಿಲ್ಲ ನಾನು. ಇಲ್ಲ, ನನ್ ಫೈಲ್ ಹೋದ ತಕ್ಷಣ ಮೇಡಮ್ ಸೈನ್ ಮಾಡ್ಕೊಡ್ತಾರೆ ಹಿಂಗ್ ಅನ್ಕೊಂಡ್ ಹೋದೆ. ಅವ್ರು ನನ್ಗೆ 1 hour ವೇಟ್ ಮಾಡಿದೆ, ಆದ್ರೂ ನನ್ ಫೈಲ್ ಕ್ಲಿಯರ್ ಮಾಡ್ಕೊಟ್ರು. ಈ ಕಡೆ ನನ್ ಪೇಮೆಂಟ್ ಆಗಿಲ್ಲ ಅಂತ ಒತ್ತಡ. ಎಲ್ಲ ನೌಕರದಾರ 15 ಜನ ಬಂದು ನನ್ ಪೇಮೆಂಟ್ ಆಗಿಲ್ಲ ಮೇಡಮ್, ನೀವ್ ಯಾವ ಫೈಲ್ ಸೈನ್ ಮಾಡ್ಸ್ಕೊಂಡ್ ಬರ್ತೀರಾ ಅಂತ ನನ್ ಕೇಳೋರು. ಅಲ್ಲಿ ಫೈಲ್ ಸೈನ್ ಆಗ್ತಾ ಇಲ್ಲ. ಹಂಗಿದ್ದಾಗ ಇಕ್ಕಟ್ಟಿದ್ದಾಗ ಇಲ್ಲಮ್ಮ, ನಾನು ಅವ್ರಿಗೆ ಸಮಾಧಾನ ಮಾಡುದು. ಮತ್ ಇವ್ರಿಗೆ ಹೋದಾಗ ನಂದು 15 ನಿಮಿಷದಲ್ಲೇ ನಾನು 2 ಫೈಲ್ ಕ್ಲಿಯರ್ ಮಾಡ್ಕೊಟ್ರು. ಅಂದ್ರೆ ನಮ್ದು ಮೈಂಡ್ ಸೆಟ್ ವರ್ಕ್ ಮಾಡುತ್ತೆ ಅಂತ ನಂದು ವಿಚಾರ ಗುರುಜಿಲಿ. ನಾವು ನೆಗೆಟಿವ್ ಮಾಡ್ಕೊ ಹೋಗ್ಬಾರ್ದು. ಇಲ್ಲಿ ಎಲ್ಲರೂ ಇವತ್ತು ಬರ್ತಾರ, ಅವ್ರ ಮಾಹಿತಿ ನಾ ಸಮಾಧಾನದಿಂದ ಹೇಳ್ತೀನಿ, ಯಾವ್ದು ಗಲಾಟೆ ಆಗುದಿಲ್ಲ ಅಂತ ಅನ್ಕೊಂಡ ಹೋಗಿ ಮೇಡಮ್ ನೀವು. ಸರಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಇದೆಲ್ಲ ನಿಮ್ಮಲ್ಲೇ ನೀವು ಸರಿ ಮಾಡ್ಕೋಬೇಕಾಗಿರೋದು. ಜಗತ್ತನ್ನ ನಾವು ಸರಿ ಮಾಡಕ್ ಆಗೋದಿಲ್ಲ. ಒಬ್ಬ ಮೇಷ್ಟ್ರು ಸ್ಕೂಲಲ್ಲಿ ಪರೀಕ್ಷೆ ಮಾಡಿದ್ದ, ಥ್ಯಾಂಕ್ಸ್. ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾಗಿತ್ತು. ಸ್ಕೂಲಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ತಗೊಂಡ್ ಪೇಪರ್ ವ್ಯಾಲ್ಯೂಯೇಷನ್ ಮಾಡಕ್ ಶುರು ಮಾಡ್ದ. 2, 3, 4, 5 ವರ್ಷದ ಮಗ ಇದ್ದ ಒಬ್ಬ. ಆ ಮಗು ಬಂದು ಅಪ್ಪ ಅದೇನು ಇದೇನು ಅಂದ್ಬಿಟ್ಟು ಏನೇನೋ ಕೇಳಕ್ ಶುರು ಮಾಡ್ತಿತ್ತು. ಇವನೇನ್ ಮಾಡ್ದ, ಇಂಡಿಯಾ ಮ್ಯಾಪ್ ಇರೋದನ್ನ ಒಂದ್ ಮ್ಯಾಪ್ ತಂದ್ಬಿಟ್ಟು ಪೀಸ್ ಮಾಡ್ಬಿಟ್ಟು, ಮಗ ಇದನ್ನ ಕರೆಕ್ಟ್ ಆಗಿ ಜೋಡ್ಸು ಅಂದ್ಬಿಟ್ಟು ಕೊಟ್ಟ. ಇವನೇನ್ ತಿಳ್ಕೊಂಡ, ಈ ರಾಜ್ಯಗಳು ಇವನ್ನೆಲ್ಲ ಜೋಡ್ಸೋಷ್ಟೊತ್ತಿಗೆ ಇವನು 1 ಗಂಟೆ ಟೈಮ್ ಆಗುತ್ತೆ, ಅಷ್ಟೊತ್ತಿಗೆ ನಾನು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಆ ಮಗು ಏನ್ ಮಾಡ್ತು, ಕೇವಲ 2 ನಿಮಿಷದಲ್ಲಿ ಜೋಡಿಸ್ಬಿಟ್ಟು ಅಪ್ಪ ನೋಡು ಜೋಡ್ಸಿದೀನಿ ಅಂತ. ಇವನ್ಗೆ ಆಶ್ಚರ್ಯ ಆಯ್ತು. ಇದು ಹೆಂಗ 2 ನಿಮಿಷಕ್ಕೆ ಹೆಂಗ್ ಜೋಡಿಸ್ಬಿಡ್ತು, ಇವನ್ಗೇನು ರಾಜ್ಯ ಯಾವ್ದು ಗೊತ್ತಿಲ್ಲ, ಜಿಲ್ಲೆ ಯಾವ್ದು ಎಲ್ಲಿದೆ ಅಂತ ಗೊತ್ತಿಲ್ಲ, ಹೆಂಗ ಇವನು ಜೋಡಿಸ್ತಾ ಅಂದ್ಬಿಟ್ಟು, ಹೆಂಗ್ ಮಾಡಿದೆ ನೀನು ಅಂತ ಕೇಳಿದ್ರೆ, ಅಪ್ಪ ಹಿಂದಕ್ ತಿರ್ಯಾಕ್ ನೋಡು ಅಂದ. ಹಿಂದಕ್ ತಿರುಗಿಸಿ ನೋಡಿದ್ರೆ ಒಬ್ಬ ಹ್ಯೂಮನ್ ಬಾಡಿ, ಒಬ್ಬ ಮನುಷ್ಯನ ಶರೀರ ಇತ್ತು. ಹೆಂಗ್ ಮಾಡಿದೆ ನೀನು ಅಂತಂದಾಗ, ಏನಿಲ್ಲ ಕಣಪ್ಪ, ಕೈಯಲ್ಲಿತ್ತು ಕಾಲಲ್ಲಿತ್ತು, ಅಲ್ಲೆಲ್ಲಿ ಸೇರಿಸ್ಬೇಕೋ ಸೇರಿಸ್ದೆ, ಇಂಡಿಯಾ ಮ್ಯಾಪ್ ಸರೋಯ್ತು ಅಂತಂದ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನನ್ನನ್ನ ನಾನು ಸರಿಪಡಿಸ್ಕೊಂಡ್ರೆ, ನನ್ನ ಮನಸ್ಸನ್ನ ನಾನು ತಿದ್ದುಕೊಂಡ್ರೆ, ನನ್ನೊಳಗಡೆ ಧನಾತ್ಮಕ ಚಿಂತನೆಗಳನ್ನ ನಾನು ತಂದುಕೊಂಡ್ರೆ, ನನ್ನ ಮುಂದೆ ಬರ್ತಕ್ಕಂಥವನು ಕೂಡ ನನ್ನ ಆ ಧನಾತ್ಮಕ ಚಿಂತನೆಗೆ ಒಳಪಡ್ತಾನೆ. ನಾನೇನಾದ್ರೂ ನೆಗೆಟಿವ್ ಚಿಂತನೆ ಮಾಡ್ತಾ ನೆಗೆಟಿವ್ ಥಾಟ್ಸ್ನೆ ತಕೊಂಡು ಇದಾಗುತ್ತೋ ಇಲ್ಲೋ, ಇನ್ಯಾವನ್ ಬತ್ತಾನೋ, ಇನ್ಯಾರು ಬಂದು ಏನ್ ಕೇಳ್ತಾರೋ, ಈ ರೀತಿ ಗೊಂದಲವನ್ನ ನಾನು ತುಂಬ್ಕೊಂಡು ಹೋದ್ರೆ ಅಲ್ಲಾಗೋದೆಲ್ಲ ಗೊಂದಲ. ಯದ್ಭಾವಂ ತದ್ಭವತಿ, ಯದಿಚ್ಛತಿ ತತ್ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಆದ್ರಿಂದ ತಾವು ಯಾವುದೇ ಅಧಿಕಾರದ ವರ್ಗದಲ್ಲಿರ್ಲಿ, ಹೋಗ್ತಕ್ಕಂಥವ್ರು ಧನಾತ್ಮಕ ಚಿಂತನೆಯನ್ನು ಮಾಡ್ಕೊಂಡು ಹೋಗಿ ಒಳಗಡೆ ಹೋಗುವಲ್ಲೇ
ಇವತ್ತು ಬರ್ತಕ್ಕಂತ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗತ್ತೆ. ಆ ಸುಗಮಗೊಳಿಸ್ತಕ್ಕಂತ ಒಬ್ಬ ಗುರು ನನಗೆ ಸಿಕ್ಕಿದ್ದಾರೆ, ಸುಭಾಷ್ ಪತ್ರಿಜಿಯವರು, ಮಹಾವತಾರ್ ಬಾಬಾಜಿಯವರು. ಅವರೆಲ್ಲರ ಕೃಪೆಯಿಂದ ನಾನು ಇವತ್ತು ಸಂತೋಷವಾಗಿ ನೆಮ್ಮದಿಯಿಂದ ನಾನು ಕರ್ತವ್ಯ ನಿರ್ವಹಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ ಪೀಠದಲ್ಲಿ ಕೂತ್ಕೊಳ್ಳಿ. ಬಂದವ್ರ ಜೊತೆ ಸಾಧ್ಯವಾದಷ್ಟು ನಗನಗ್ತಾನೆ ಮಾತನಾಡಿ. ತನ್ನಟಕ್ಕೆ ತಾನೇ ಕೆಲಸ ಆಗುತ್ತೆ. ಅದು ಇವತ್ತಿಂದ ಪ್ರಯತ್ನ ಮಾಡಿ, ಆಮೇಲೆ ನಿಮ್ಮ ಧ್ಯಾನಕ್ಕೆ ಅದು ಎಲ್ಲವೂ ಸಪೋರ್ಟ್ ಕೊಡುತ್ತೆ. ಥ್ಯಾಂಕ್ ಯು ಗುರುಜಿ. ಎಲ್ಲರಿಗೂ ನನ್ಗೆ ಗೈಡ್ ಮಾಡ್ದ, ನನ್ಗೆ ಎಲ್ಲ ಬುದ್ಧಿವಾದ ಹೇಳದ ತಮ್ಗೆಲ್ರಿಗೂ ಅನಂತ ಕೋಟಿ ಧನ್ಯವಾದಗಳು ಗುರುಜಿ. ಇದು ಬುದ್ಧಿವಾದ ಅಲ್ಲ. ಅಯ್ಯೋ, ನೀವು ಬುದ್ಧಿವಾದ ಹೇಳುವಷ್ಟು ದೊಡ್ಡವರಲ್ಲ ನಾವು. ನಿಮ್ಗಿಂತ ದಡ್ಡರು ಏನು ಗೊತ್ತಿಲ್ಲ ಗುರುಜಿ. ಅಲ್ಲ, ನಿಮ್ಗಿಂತ ದಡ್ಡರು ನಾವು. ಆದ್ರೆ ನಾವು ನಮ್ಮ ಅನುಭವವನ್ನ ನಿಮ್ಗೆ ಹೇಳ್ತಾ ಇದೀವಿ ಅಷ್ಟೇ. ಏನೋ ನಮ್ಮ ರಂಗನಾಥ್ ಜಿ ಅಂತವರು ಮಹಾತ್ಮರು ಏನೇನು ಹೇಳಿದ್ರು ಆ ಜ್ಞಾನವನ್ನ ನಾವು ಅಳವಡಿಸ್ಕೊಂಡು ನಿಮಗ್ ತಿಳಿಸ್ತಾ ಇದೀವಿ ಅಷ್ಟೇ. ಇನ್ನೇನಿಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇರೋದು ಅಷ್ಟೇ. ಎಲ್ಲ ಒಂದು ನಿಧಿಗಳಿದ್ದಂಗೆ ಗುರುಜಿ. ರಂಗನಾಥ್ ಗುರುಜಿ ಅಂತೂ ಇನ್ಸ್ಟಂಟ್ ಕಾಫಿ ಹೌದು. ಇದ್ದಂಗೆ. ಯಾವ ವಿಚಾರ ಎಲ್ಲಿರ್ತದೋ, ದೇವ್ರು ಏನು ಬುದ್ಧಿ ಶಿಕ್ಷೆ ಕೊಟ್ಟಿದಾರ ಅವ್ರಿಗೆ, ಕಲಿಯೋದು ತುಂಬಾ ಇದೆ ಗುರುಜಿ. ಅಲ್ಲ, ಅದಕ್ಕೆಲ್ಲ ಪ್ರೇರಣೆ ಅವ್ರ ಗುರುಗಳು ಯಾರು, ಸುಭಾಷ್ ಪತ್ರಿಜಿ ಅವರು. ಅವರೆಲ್ಲ ಆ ತಾಳ್ಮೆ ಇತ್ತು. ಅವ್ರು ಯಾರ ಹತ್ರನು ಯಾವತ್ತು ಅವ್ರು ಹೇಳ್ತಾರಲ್ಲ, ಯಾರನ್ನು ಕಂಪ್ಲೇಂಟ್ ಮಾಡಬೇಡಿ, No ಯಾರಿಗೂ ಯಾರ ಮೇಲೂ judgment. ಕಂಪ್ಲೇಂಟ್ ಮಾಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ, ನಿಮ್ಮನ್ನ ನೀವು ಪ್ರೀತಿಸೋ ಹಾಗೆ ಬೇರೆಯವ್ರನ್ನು ಪ್ರೀತಿ ಮಾಡಿ. ಯೇಸು ಕ್ರಿಸ್ತನು ಕೂಡ ಅದನ್ನೇ ಹೇಳಿದ್ದು, ನಿನ್ನನ್ನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸು. ನೋಡಿ, ಎಂತ ಮಹೋನ್ನತವಾದಂತಹ ಶಬ್ದಗಳು ಅವು. ಹಾಗಾಗಿ ನಮ್ಮನ್ನ ನಾವು ಸರಿಪಡಿಸ್ಕೊಂಡ್ರೆ ಇಡೀ ಜಗತ್ತೇ ಸರಿ ಹೋಗ್ಬಿಡತ್ತೆ. ಆ ಹುಡುಗ ನೋಡಿ ಎಷ್ಟು ಮಾರ್ಮಿಕವಾಗಿ ಎಂಥ ದೃಷ್ಟಾಂತವನ್ನ ಕೊಟ್ಟ. ಇಡೀ ದೇಶ ಸರಿ ಹೋಗ್ಬೇಕಾರೆ ನಾನ್ ಸರಿ ಹೋಗು, ನಾನ್ ಸರಿ ಹೋದ್ರೆ ನನ್ನನ್ನ ನಾನು ತಿದ್ಕೊಂಡ್ರೆ ದೇಶವನ್ನ ನನ್ನಷ್ಟಕ್ಕೆ ನಾನೇ ತಿದ್ವು. ನೋಡಿ, ಇಷ್ಟು ಜನರನ್ನ ತಿದ್ದು ಕೂರಿಸಿದಾರಲ್ಲ ಸುಭಾಷ್ ಪತ್ರಿಜಿ ಅವರು. ಲಕ್ಷಾಂತರ ಮಂದಿ ಇವತ್ತು ಅವರ ಹೆಸರನ್ನ ಹೇಳ್ತಾ ಇದೆ. ಅವರು ನಿಜವಾಗಿ ಜೀವಂತವಾಗಿದ್ದಾರೆ ನಮ್ಮೆಲ್ಲರ ಹೃದಯಗಳಲ್ಲಿ. ಅವ್ರ ಹೆಸರನ್ನ ನಾವು ಹೇಳ್ತಾ ಇದ್ದೀವಿ, ಅವರ ತತ್ವ ವಿಚಾರಗಳನ್ನ ನಾವು ಮನನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ನಿಜವಾಗಿ ಜೀವಂತರಾಗಿದ್ದಾರೆ. ಅವರು ನಮ್ಮೊಳಗಡೆ ಪ್ರವೇಶ ಮಾಡಿ ನಮ್ ಕೈ ಮಾತಾಡಿಸ್ತಾ ಇದ್ದಾರೆ. ಆದ್ರಿಂದ ಅವರನ್ನ ನಾವು ಸ್ಮರಣೆ ಮಾಡ್ಕೊಂಡು ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡುವಾಗ, ಧ್ಯಾನ ಮಾಡುವಾಗಲೂ ಕೂಡ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಗು ಹೆಂಗೆ ನನಗೆ ಬೇಕೇ ಬೇಕು, ನನಗೆ ಈ ಹಬ್ಬಕ್ಕೆ ನನಗೆ ಈ ಬಟ್ಟೆ ಕೊಡಿಸ್ಲೇಬೇಕು, ನೀನ್ ಇಂಥ ಬಟ್ಟೆನೆ ಕೊಡಿಸ್ಬೇಕು ಅಂತ ಹೆಂಗ ಹಠ ಮಾಡುತ್ತೆ, ಹಾಗೆ ನೀವು ಹಠ ಮಾಡಿ. ಗುರುವೇ, ನಾನು ನಿನ್ನ ಹೆಸರಿನಲ್ಲಿ ನಾನು ಧ್ಯಾನ ಕೂತ್ಕೊಳ್ತಾ ಇದ್ದೀನಿ. ನನ್ನ ಹೃದಯದಲ್ಲಿ ನಿಂತ್ಕೊಂಡು, ನನ್ನ ಮೊದಲ ಮನಸ್ಸಿನಲ್ಲಿ ನೀನ್ ನಿಂತ್ಕೊಂಡು ನನ್ನ ಧ್ಯಾನವನ್ನ ಸಕ್ಸಸ್ ಮಾಡಿ ಅಂತೇಳಿ ನೀವು ಅವರಲ್ಲಿ ಚರ್ಚೆ ಮಾಡಿ. ನನಗೆ ಈ ಸ್ಥಿತಿ ಆಗ್ಲೇಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ. ಹಠದಿಂದ ಚರ್ಚೆ ಮಾಡಬೇಕು. ಹಠ ಸಾಧನೆಯನ್ನ ಮಾಡೋದಕ್ಕೋಸ್ಕರ ನಾವ್ ಈ ರೀತಿ ಎಲ್ಲ ಅನೇಕ ತಂತ್ರಗಳನ್ನ ನಾವು ಉಪಯೋಗಿಸ್ಬೇಕು. ಈಗ್ಲಾರು ಖುಷಿಯಾಗಿ ನಗ್ತೀರಾ? ಗುರುಜಿ ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು ಗುರುಜಿ. ನಿಮ್ಮ ಮುಖ ಹೀಗೆ ಇರ್ಲಿ, ಇನ್ನೊಂದ್ಸತಿ ವಿಷಾದದ ನಗು ಬರಬಾರದು ನಿಮ್ ಮುಖದಲ್ಲಿ. ಥ್ಯಾಂಕ್ ಯು ಗುರುಜಿ. ರಂಗನಾಥ್ ಗುರುಜಿಗೂ ನೋಡಿ, ನೀವು ನಂದಾ ಮೇಡಮ್ನವ್ರ ಮುಖ ನೋಡಿ ಸಾಕು. ಅವ್ರ ಮುಖದಲ್ಲಿ ಯಾವತ್ತಾದ್ರೂ ವಿಷಾದದ ನಗು, ವಿಷಾದದ ಕಳೆ ಏನಾರು ರೇಖೆ ಕಾಣಿಸುತ್ತಾ? ಅವ್ರಿಗೂ ಒತ್ತಡ ಇಲ್ವೇ? ಅವ್ರಿಗೂ ಒತ್ತಡ, ಎಲ್ರಿಗೂ ಒತ್ತಡ ಇದೆ. ನಮಗೂ ಸಾಕಷ್ಟು ಒತ್ತಡಗಳಿತ್ತು. ನಿವೃತ್ತಿ ಆದ್ಮೇಲೆ ಆಮೇಲೂ ಕೂಡ ಸಂಸಾರದ ಅನೇಕ ಬಂಧನಗಳು, ಅನೇಕ ಒತ್ತಡಗಳು ಬೀಳ್ತಾನೆ ಇದಾವೆ. ರಂಗನಾಥ್ ಅವ್ರಿಗೆ ಏನು ಒತ್ತಡ ಇಲ್ವೇ? ಅವ್ರಿಗಿರುವಷ್ಟು ಒತ್ತಡ ನಮ್ಗೆ ಯಾರಿಗೂ ಇಲ್ಲ. ನರೇಂದ್ರ ಮೋದಿ ಅವ್ರಿಗೆ ಒತ್ತಡ ಇಲ್ವೇ? ಸುತ್ತಮುತ್ತ ಹಾಕೊಂಡು ಉಜ್ತಾ ಇದ್ದಾರೆ, ಆದ್ರೂ ಪುಣ್ಯ ಸ್ನಾನ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗ್ತಾರೆ, ತಪಸ್ ಮಾಡ್ತಾರೆ, ಜಪ ಮಾಡ್ತಾರೆ. ಯಾತಕ್ಕೆ? ಈ ಎಲ್ಲ ಒತ್ತಡಗಳಿಂದ ಮುಕ್ತರಾಗಿ ಅಂತರ್ಮುಖಿ ಆಗ್ಬೇಕು. ಅದಕ್ಕೋಸ್ಕರ ಧ್ಯಾನ ಇರೋದಮ್ಮ. ಆದ್ರಿಂದ ದಯಮಾಡಿ ನೀವು ಈ ತರದ ವಿಷಾದನೀಯವಾದಂತಹ ಅಂಶಗಳನ್ನ ಆಚೆ ತೆಗೆದಾಕಿ, ಅದನ್ನ ಪೂರ್ತಿ ಇವತ್ತು ಕಿತ್ತು ಬಿಸಾಕಿ ಸ್ನಾನ ಮಾಡ್ಬಿಟ್ಟು ಕೂತ್ಕೊಳ್ಳಿ ಧ್ಯಾನಕ್ಕೆ. ನಿಮ್ಮ ನೆತ್ತಿಯ ಮೇಲೆ ಯಾವಾಗ 4 ಹನಿ 4 ಚಮ್ ನೀರ್ ಬೀಳುತ್ತೆ, ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಆವಾಗ ನೀವು ನಿರಾಲೋಚನೆಯಿಂದ, ನಿರಾಲಂಬನೆಯಿಂದ ಆನಂದ ಧ್ಯಾನ ಮಾಡ್ತೀರಿ. ಒಳ್ಳೇದಾಗ್ಲಿ.
ರೇವತಿ ಮೇಡಮ್ ಬೇಗ ಮಾತಾಡಿ. ಹಾ, ಎಲ್ರಿಗೂ ನಮಸ್ತೆ. ನನ್ಗನ್ಸುತ್ತೆ ಮೇಡಮ್ ಅವ್ರಿಗೆ ಇವತ್ತು ಸಿಕ್ಕಿದಂತ ಒಂದು ಏನು ತರಬೇತಿ ಅಂತ ಹೇಳ್ಬೋದು, ಗೈಡೆನ್ಸ್ ಇರ್ಬೋದು, ಇದು ಯಾವ ಟ್ರೈನಿಂಗ್ನಲ್ಲೂ ಎಲ್ಲೂ ಸಿಗಲ್ಲ. ತಾವು ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀರಾ, ಆದರೆ ಯಾವ ಟ್ರೈನಿಂಗ್ನಲ್ಲೂ ಇಂಥದ್ದು ಸಿಗೋದಿಲ್ಲ. ನಿಜವಾಗ್ಲೂ ಥ್ಯಾಂಕ್ಫುಲ್ ಟು ಬೋತ್ ದ ಗುರೂಜೀಸ್. ಇನ್ನೊಂದು ಏನಂತಂದ್ರೆ, ನಾನು ಈ ಥರ ಎಕ್ಸ್ಪೀರಿಯನ್ಸ್ ಆದವಳು, ಸೊ ಸರ್ಕಾರಿ ನೌಕರಿಯಲ್ಲಿ ಇದ್ದವಳು. ನಮಗೆ ಏನು ಒಂದು ಅನುಭವ ಬರುತ್ತೆ ಅದನ್ನ ನಾವು ಪಾಸಿಟಿವ್ ತಗೊಂಡು ವಿ ಶುಡ್ ಎಂಜಾಯ್ ದಟ್. ಯಾಕಂತಂದ್ರೆ ಅದು ಒಂದು ಅನುಭವ. ಈ ಅನುಭವ ನಮಗೆ ಬಂದ ಮೇಲೆ ಮುಂದೆ ಇಂಥ ಘಟನೆಗಳು ಬಂದಾಗ ನಾವು ಹೇಗಿರ್ಬೇಕು ಅಂತ ಹೇಳತಕ್ಕಂತನ ಕಲಿಸ್ಲಿಕ್ಕೆ ಇದೊಂದು ಅವಕಾಶ. ನಾವು ಯಾವುದನ್ನು ಸರ್ಕಾರಿ ಕೆಲಸದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವರು ಒಳ್ಳೆಯವರೇ ಬರ್ತಾರೆ, ಇವತ್ತು ಒಳ್ಳೇದೇ ಆಗ್ತದೆ, ಇವತ್ತು ಫೈಲ್ ಬೇಗ ಸೈನ್ ಆಗುತ್ತೆ ಅಥವಾ ಏನಾದ್ರೂ ಒಂದು. ಆದರೆ ಪ್ರತಿಯೊಂದು ಘಟನೆ ಇದೆಯಲ್ಲ, ಇನ್ಸಿಡೆನ್ಸಸ್, ಒಂದು ಫೈಲಿಗೆ ಸೈನ್ ಆಗಿಲ್ಲ ಕಾಯ್ಬೇಕು, ಅಥವಾ ಯಾರೋ ಒಂದು ಸ್ಟ್ರೈಕ್ ಬಂದ್ರು, ಅಲ್ಲಿ ಗಲಾಟೆ ಮಾಡಿದ್ರು, ಬೈದ್ರು, ಆಫೀಸಲ್ಲೇ ಕುತ್ಕೊಂಡು ಬಂದು ಟೇಬಲ್ ಕುಟ್ಟುವವರಿದ್ದಾರೆ, ಫೀಲ್ಡಿಗೆ ಹೋದಾಗ ಅಲ್ಲೂ ಸಹ ಜನ ಇಂಥ ಮೇಡಮ್ ಅವರು ಬರ್ತಾ ಇದ್ದಾರೆ, ಇವತ್ತು ನಾವು ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳತಕ್ಕಂಥ ತುಂಬಾ ಪ್ರಸಂಗಗಳನ್ನ ನಾವು ಫೇಸ್ ಮಾಡಿ ಬಂದಿದ್ದೇವೆ ಆಲ್ ಓವರ್ ಸ್ಟೇಟ್. ಸೊ ಇದು ಬಂದಾಗ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ನಲ್ಲಿ ಬಹಳ ಖುಷಿ ಆಗುತ್ತೆ. ಇದು ಒಂದು ಅನುಭವ. ಮುಂದೆ ನಾವು ಇನ್ನೊಂದು ಊರಿಗೆ ಹೋದಾಗ ನಾವು ಹೇಗೆ ಆ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು ಅಂದ್ರೆ ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡಿದ್ರೆ ಖಂಡಿತ ಇದರಿಂದ ಹೊರಗೆ ಬರ್ಬೋದು. ಮೇಡಮ್, ನಿಜವಾಗ್ಲೂ ಹೇಳೋದಾದ್ರೆ ಈ ಗೈಡೆನ್ಸ್ ತಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ಎಲ್ಲ ಧ್ಯಾನ ಬಂಧುಗಳಿಗೆ ಇವತ್ತು ಸಿಕ್ಕಿದೆ. ನಾವು ಇದನ್ನ ಪಾಸಿಟಿವ್ ಆಗಿ ತಗೋಬೇಕು. ಒಂದು ಘಟನೆ ಆಯ್ತು ಅಂತ ಅಯ್ಯೋ ಹಿಂಗಾಯ್ತು ನಾಳೆ ಹಿಂಗಾಗುತ್ತೆ, ನೋ, ಹಿಂಗಾಯ್ತು, ಓಕೆ, ಅದು ಖುಷಿ. ನೆಕ್ಸ್ಟ್ ನಾವು ಅದನ್ನ ಫೇಸ್ ಮಾಡ್ಲಿಕ್ಕೆ ಹೇಗೆ ತಯಾರಾಗ್ಬೇಕು ಅಂತ ಹೇಳತಕ್ಕಂಥದ್ದು ನಿಜವಾಗ್ಲೂ ಬಹಳ ಬಹಳ ಇಂಪಾರ್ಟೆಂಟ್. ಜೊತೆಗೆ ನೀವು ಸಕ್ಸಸ್ ಅನ್ನ ಕಂಡೇ ಕಾಣ್ತೀರಾ ಅಂತ ಹೇಳತಕ್ಕಂಥ ಮಾತನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಧನ್ಯವಾದಗಳು. ರಾಜು ಅವರು ಮಾತಾಡಿ, ಲಾಸ್ಟ್ ವಾಣಿ ಹಾಸನಮ್ಮ ಅವರಿಂದ ಇವತ್ತು ಸಂಪನ್ನಗೊಳಿಸೋಣ. ರಂಗನಾಥ್ ಗುರೂಜಿ ಅವ್ರಿಗೂ ನಾಗರಾಜ್ ಗುರೂಜಿ ಅವ್ರಿಗೂ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ ಹೇಳುತ್ತಾ, ಇವತ್ತು ನಾಗರಾಜ್ ಗುರೂಜಿ ಅವರು ಬಹಳ ತುಂಬಾ ಒಳ್ಳೆ ಸಂದೇಶವನ್ನು ಹೇಳಿದರು. ನಾವು ನಮ್ಮಲ್ಲಿರುವ ಅವಯವಗಳನ್ನು ತ್ಯಾಗ ಮಾಡಿಬಿಡ್ರಿ, ಮನಸ್ಸಿನಲ್ಲಿರುವ ಅರ್ಷಡ್ ವರ್ಗಗಳನ್ನು ತ್ಯಾಗ ಮಾಡಿ, ಇದರಿಂದ ಜ್ಞಾನ ಮತ್ತು ಜ್ಞಾನಕ್ಕೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತದೆ. ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದರು ರಂಗನಾಥ್ ಗುರೂಜಿ ಅವರು. ಇವರ ವಿಡಿಯೋಗಳನ್ನ ಸ್ವಲ್ಪ ವಾಟ್ಸಾಪ್ ಗ್ರೂಪ್ ನಲ್ಲಿ ಬಿಟ್ರೆ ಬಹಳ ಒಳ್ಳೆ ಹೆಲ್ಪ್ ಆಗುತ್ತದೆ. ಎಲ್ಲಾ ವಿಡಿಯೋಗಳನ್ನು ಸ್ವಲ್ಪ ದಯವಿಟ್ಟು ಬಿಡ್ರಿ. ಎಲ್ಲಾ ವಿಡಿಯೋಗಳು ವಾಟ್ಸಾಪ್ ಅಲ್ಲಿ ಬರ್ತಾ ಇದೆ. ನೀವು ವಾಟ್ಸಾಪ್ ಗ್ರೂಪ್ ಯಾವ್ದ್ರಲ್ಲಿ ಇದ್ರೆ ನೋಡ್ಕೊಳ್ಳಿ. ಎಲ್ಲಾ ಪ್ರತಿಯೊಂದು ದಿವಸ ವಿಡಿಯೋಗಳು ಬರ್ತದೆ ಅಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಾನು ನಾಗರಾಜ್ ಸರ್ ತ್ಯಾಗದ ಬಗ್ಗೆ ಮಾತಾಡಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದು. ನಾನು ಇಳಿಸಿದ್ದೆ ಅದಕ್ಕೆ ಈಗ ಅದರ ಅವಶ್ಯಕತೆ ಮುಗೀತು ಅಂತ. ತ್ಯಾಗದಲ್ಲಿ ಬಲಿ ಚಕ್ರವರ್ತಿ ಇದಿರ್ಬೋದು, ಮರ್ಚೆಂಟ್ ಆಫ್ ವೆನಿಸ್ ಇರ್ಬೋದು, ಹೇಗೆ ನನ್ನದಲ್ಲದನ್ನ ನಾನು ತ್ಯಾಗ ಮಾಡ್ಲಿಕ್ಕೆ ನನಗೆ ರೈಟ್ಸ್ ಇಲ್ಲ ಅನ್ನೋದು ಅಲ್ಲಿ ನನಗೆ ಅರಿವಾಯ್ತು. ಆಮೇಲೆ ಮೇಡಮ್ ಹೇಳಿದ್ದು ತಾಲೂಕ್ ಆಫೀಸು ಇಲ್ಲೆಲ್ಲ ಹೋದ್ರೆ ಸರ್ ನಾವು ಗಮನಿಸ್ಬೋದು ಸರ್, ಅಲ್ಲಿ ಅವ್ರ ಮುಖ ನಾವು ಹೋದಾಗ ಅವರು ನಮ್ಮನ್ನ ಅಷ್ಟು ರಫ್ ಆಗಿ ಕಾಣ್ತಾರೆ ಅಲ್ಲಿ. ನಾನು ಇದನ್ನ ತುಂಬಾ ಅಲ್ಲಿ ಹೆಂಗೆ ಅಂದ್ರೆ ನಾನು ಯಾರನ್ನ ಇಲ್ಲಿ ಹೋಲಿಸ್ತಿಲ್ಲ. ಅಲ್ಲಿ ಆಫೀಸರ್ ಮಾತಾಡ್ಸ್ಬೋದು, ಕ್ಲರ್ಕ್ ಮಾತಾಡ್ಸಕ್ಕಾಗಲ್ಲ, ಕ್ಲರ್ಕ್ ಮಾತಾಡ್ಸ್ಬೋದು, ಅಟೆಂಡರ್ ಮಾತಾಡ್ಸಕ್ಕಾಗಲ್ಲ. ಅದ್ರಿಂದ ಅವ್ರು ಅನ್ಕೋತಾರೆ ನಾವ್ ಗೆದ್ದು ಅವ್ರನ್ನ ಹಂಗ್ ಕಳಿಸ್ತೇವ ಅಂತ. ರಿಯಲಿ ಅವ್ರು ಸೋತಿರ್ತಾರೆ ನಮ್ಮ ಮುಂದೆ. ಆ ತರ ರಫ್ ಆಗಿ ಅವ್ರು ಮಾಡ್ಕೊಂಡಾಗ ರಿಯಲಿ ನಾನು ಕೊಟ್ಟಿದ್ದೆ ನನ್ಗೆ ವಾಪಸ್ ಬರುತ್ತೆ, ಇಂತ ಇದಕ್ ಬರ್ಬೇಕು. ಈ ವೇದಿಕೆನಲ್ಲಿ ಇದನ್ನ ಇಷ್ಟೊಂದು ಚರ್ಚೆ ಮಾಡಿದ್ದು ಟೈಮ್ ಸ್ವಲ್ಪ ಇದಾಯ್ತು. ಪರ್ಸನಲ್ ಆಗಿ ಅವರು ಮೀಟ್ ಮಾಡಿದ್ರೆ ಇದು ಚೆನ್ನಾಗಿ ಗೈಡ್ ಮಾಡ್ಬೋದು. ಪರ್ಮಿಷನ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ಇದನ್ನೆಲ್ಲ ಮಾಡ್ಕತಾ ಹೋಗ್ಬೇಕು. ಮೊದ್ಲು ಅವ್ರು ಬದ್ಲಾಗ್ಬೇಕು. ನಾನ್ ಬಂದರ್ನ ಅಕಸ್ಮಾತ್ ಒಂದ್ ದಿವ್ಸ ಅವ್ರು ಹಂಗ್ ಮಾಡಿದ್ರು ಮಾಡ್ಲಿ, ಇವ್ರು ಕೂಲಾಗಿ ಇದ್ದು ಅದನ್ನ ಎದುರಿಸಿದಾಗ ನಿತ್ಯ ಅದು ಬದಲಾವಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಮಗೆ ನಿಜವಾಗ್ಲೂ ನಾವು ಇದನ್ನ ಆಫೀಸ್ಗಳಿಗೆ ಹೋದಾಗ ಕ್ಲರ್ಕ್ಗಳ ಹತ್ರ ತುಂಬಾ ಮುಖಭಂಗ ನಮ್ಮ ತಪ್ಪಿಲ್ದವ್ರು ನಾವು ಅನುಭವಿಸಿದೀವಿ. ಅದರಿಂದ ಒಂದೇ ಕಡೆ ತಪ್ಪಾಗಿರಲ್ಲ. ನಾನು ಇದನ್ನ ಪಬ್ಲಿಕರ್ ನೋಡ್ತಿರ್ತೀನಿ. ಅದರಿಂದ ನಾವು ಹಿಂಗೆ ಬದಲಾಯಿಸ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್. ಇದನ್ನ ಪರ್ಸನಲ್ ಆಗಿ ನಾವು ಬೇರೆ ಚರ್ಚೆನಲ್ಲಿ ಮುಂದುವರ್ಸೋದು ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್ ಎಲ್ರಿಗೂ. ಒಂದೇ ವಾಕ್ಯ ಅನಿತಾ ಮೇಡಮ್ ಅವ್ರಿಗೆ. ಮೇಡಮ್, ನೀವು ಇವತ್ತು ವಿಷಾದವಾದ ನಗು ನಗ್ತಾ ಇದ್ದೀರಾ. ಇವತ್ತಿನ ಮಾತ್ರ ವಿಷಾದ ಇವತ್ತಿಗೆ ಕೊನೆ ಆಗುತ್ತೆ. ಅದು ವಿಷಾದ ಇವತ್ತಿಗೆ ವಿನಾಶ ಆಗುತ್ತೆ. ಮುಂದೆ ನಿಮ್ಮ ನಗು ವಿಶಾಲವಾದ ನೋವಾಗುತ್ತೆ ಮೇಡಮ್. ನಿಮ್ಗೆ ಗುರುಗಳೆಲ್ಲ ಸಲಹೆ ಕೊಟ್ಟಿದ್ದಾರೆ. ಒಬ್ರಲ್ಲ ಎಲ್ಲ ಗುರುಗಳು ನಿಮ್ಗೆ ಸಲಹೆ ಕೊಟ್ಟಿದ್ದಾರೆ, ಒಳ್ಳೇದ್ ಮಾಡಿದ್ದಾರೆ.
ನಿಮ್ಮ ನಗು ವಿಶಾಲವಾಗುತ್ತೆ ಮೇಡಮ್ ಅಂತ ನಾನು ಹೇಳ್ತೀನಿ ಮೇಡಮ್. ಧನ್ಯವಾದ. ಎಲ್ರಿಗೂ ನಮಸ್ತೆ ಮೇಡಮ್. ರೈಟ್. ವಿಷಾದವಾಗಲಿ ವಿನೋದವಾಗಲಿ ಅದೇನೆ ಬಂದರೂ ಧ್ಯಾನ ಮಾಡೋಣ. ಎಲ್ಲಾ ಮಾಸ್ಟರ್ಸ್ ಈಗಾಗಲೇ ಮಾತಾಡಿದ್ದಾರೆ, ನಂದೇನು ಇಲ್ಲ. ಗುರುಜಿ, ನಾನು ಒಂದ್ ತ್ಯಾಗ ಮಾಡಿದ್ದೀನಿ. ಮುಂಚೆ ಎಲ್ಲ ನಾನ್ ಮಾತಾಡ್ತಾ ಇದ್ದೆ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಈಗ ಹೊಸಬ್ರು ಎಲ್ಲ ಮಾತಾಡ್ಲಿ ಅನ್ನೋ ಒಂದು ಸಂಕಲ್ಪ ಇತ್ತು, ಎಲ್ರು ಮಾತಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ಹಾಗಾಗಿ ಅದು ತ್ಯಾಗ ಮಾಡಿದೀನಿ ಗುರುಜಿ. ಆ ತ್ಯಾಗ ಮಾಡಕ್ ಹೋಗ್ಬಿಡಿ. ಆ ತ್ಯಾಗ ಬೇಕಾಗಿಲ್ಲ, ಬೇರೆ ತ್ಯಾಗ ಮಾಡಿ, ಪರವಾಗಿಲ್ಲ. ಗುರುಜಿ, ಈಗ ಒಂದು ಬ್ಯಾಂಕ್ ನಲ್ಲಿ ಅಂತ ಹೋದಾಗ ಏನಾದ್ರೂ ಹಣ ತಕೋಬೇಕು, ಇಲ್ಲ ಏನಾದ್ರೂ ನಾವು ಡೆಪಾಸಿಟ್ ಮಾಡಿರ್ತೀವಲ್ಲ 5 ವರ್ಷದ 10 ವರ್ಷದ ಅಂತ ತಗೊಳಕ್ ಹೋದಾಗ ಎಷ್ಟೊಂದು ಎದ್ರುಕೊಂಡು ಹೋಗಿರ್ತೀವಿ. ಸರ್ ನಮಸ್ತೆ ಸರ್, ಅಮೌಂಟ್ ಬೇಕಿತ್ತು ಅಂತ ಕೇಳಿದಾಗ ಅವ್ರ ಮುಖ ಹಿಂಗಿರುತ್ತೆ. ಅವ್ರ ಮುಖ ನೋಡ್ತಾರೆ ನಮ್ಗೆ ಭಯ, ಹೆಂಗಪ್ಪ ಮಾತಾಡ್ಸೋದಂತ. ಇವಾಗ ಏನಿಲ್ಲ, ಯದ್ಭಾವಂ ತದ್ಭವತಿ ಕ್ಲಾಸ್ ಕೊಟ್ಟಿದ್ದೀನಲ್ಲ, ಒಂದ್ ಸಂಕಲ್ಪ ಮಾಡ್ಕೊಂಡು ಅದೇ ಒಂದು, ಈಗ ಮೇಡಮ್ ಮಾತಾಡ್ತಾ ಇದ್ರು, ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟಿರುತ್ತೋ ಅವ್ರು ನಮ್ಮ ಮುಖ ನೋಡ್ತಲೇ ಅವ್ರ ನೆಗೆಟಿವ್ ಹಂಗೆ ಹೊರಟೋಗ್ಬಿಡ್ಬೇಕು ಅಂತ ಹೌದು. ನನ್ ಭಾವನೆ ಗುರುಜಿ. ಹೌದು, ಕರೆಕ್ಟ್. ಅದೇ ರೀತಿಯಲ್ಲಿ ಆಗುತ್ತೆ ಅದು. ಅದಕ್ಕೆ ಯದ್ಭಾವಂತ ತದ್ಭವತಿ ತುಂಬಾ ಪ್ರಾಧಾನ್ಯವಾದದ್ದು. ಎಸ್ ಗುರುಜಿ. ರೈಟ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ಥ್ಯಾಂಕ್ ಯು. ರೈಟ್, ಸಂಪನ್ನಗೊಳಿಸ್ಬೋದು ಸಣ್ಣಗೆ ನಂದಾ ಮೇಡಮ್. ಓಕೆ ಗುರುಜಿ, ಅವರು ಮತ್ತೆ ಕೃಷಿ ಕೆಲಸ ಅಂತ ಹೋದ್ರೇನೋ, ನಾನೇ ಸಂಪನ್ನಗೊಳಿಸ್ತೀನಿ. ರೈಟ್. ಓಕೆ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಭಾಗವಹಿಸಿದ ಝೂಮ್ ಸೆಷನ್ ನಲ್ಲಿ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಯೋಗ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ನಮ್ಮ ಗುರುಗಳಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.